ಮಾಸ್ಕ್ ಮ್ಯಾನ್ ಅರೆಸ್ಟ್. ತಿಮ್ರೋಡಿನ ಒದ್ದು ಒಳಗೆ ಹಾಕಿ ಗಿರೀಶ್ ಮಟ್ಟಣ್ಣನವರು ಸಮಯ ಎಣಿಸ್ತಾ ಇದ್ದಾರೆ ಒಳಗೆ ಹೋಗೋದಕ್ಕೆ. ಇನ್ನು ಯಾರ್ಯಾರು ಪಟ್ಟಿನಲ್ಲಿದ್ದಾರೆ ಗೊತ್ತಿಲ್ಲ. ಧರ್ಮಸ್ಥಳದ ಪ್ರಕರಣ ತೆಗೆದುಕೊಳ್ತಾ ಇರುವಂತಹ ವಿಚಿತ್ರ ತಿರುವುಗಳು, ಬಹುಶಃ ಸತ್ಯ ಹೊರಗೆ ಬಂದು ಬಿಡೋದ್ರ ಬಗ್ಗೆ ಆತಂಕವಾದ ನಂತರ ನಡೀತಾ ಇರುವಂತಹ ಘಟನೆಗಳು ಇದು ಅಂತ ನಾವು ಭಾವಿಸ್ತೀವಿ. ನಮಸ್ಕಾರ ವೀಕ್ಷಕರೇ, ಇದು ಜನಶಕ್ತಿ ಮೀಡಿಯಾ. ನಾನು KS ವಿಮಲಾ. ಧರ್ಮಸ್ಥಳ ಪ್ರಕರಣ ಶುರುವಾದಿಂದ ನಾವು ಬಹಳ ಕಾತರದಿಂದ ಮಣ್ಣಲ್ಲಿ ಹೂತೋಗಿರುವಂತಹ ಸತ್ಯ, ನ್ಯಾಯ, ನೀತಿ, ಧರ್ಮ ಇದು ಹೊರಗೆ ಬರ್ತದೆ. ಜನ ಆತಂಕದಿಂದ ಕಾಯ್ತಾ ಇರುವಂತಹ ಸಂತ್ರಸ್ತರ ಕುಟುಂಬಗಳು ಒಂದಲ್ಲ ಒಂದು ದಿನ ನಮಗೆ ನ್ಯಾಯ ಸಿಗ್ತದೆ ಅಂತ ಎದುರು ನೋಡ್ತಾ ಇದ್ದಂಥವರಿಗೆ ಬಿಗ್ ಶಾಕ್ ಕೊಡ್ತಾ ಕರ್ನಾಟಕ ಸರ್ಕಾರ. ಇದು ಇವತ್ತಿನ ಚರ್ಚೆ. ನಮ್ಮ ಜೊತೆಗೆ ಇವತ್ತು ಲೀಡಿಂಗ್ ಅಡ್ವೊಕೇಟ್ ಎಸ್ ಬಾಲನ್ ಅವರಿದ್ದಾರೆ. ಬಾಲನ್ ಅವ್ರ ಜೊತೆಗೆ ಮಾತಾಡ್ತಾ ಒಟ್ಟಾರೆಯಾಗಿ ಈ ಪ್ರಕರಣ ಒಂದು ಲೀಗ್ಯಾಲಿಟಿ ಬಗ್ಗೆ ಮೊನ್ನೆ ಮಾತಾಡಿದ್ವಿ. ಇವತ್ತು ಈ ಇಡೀ ಪ್ರಕರಣವನ್ನು ಒಂದು ಪ್ಯಾರಲಲ್ ನೆರೇಷನ್ ಅಂತ ನಾವೇನು ಹೇಳ್ತೀವಿ, ಪರ್ಯಾಯವಾದಂತಹ ಒಂದು ವಾದ ಸರಣಿಯನ್ನು ಮುಂದಿಟ್ಟಂತಹ ಬಗೆ ಯಾರು ತಮ್ಮನ್ನು ತಾವು ಸಮಾಜಕ್ಕೆ ಕನ್ನಡಿ ಅಂತ ಕರೆದುಕೊಳ್ಳುವ ಅಥವಾ ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ಕರೆಯುವಂತಹ ಮಡಿಲ ಮಾಧ್ಯಮಗಳು, ಅವ್ರ ರೋಲ್ ಏನಿದೆ ಇಲ್ಲಿ ಮತ್ತು ಅದು ಯಾರನ್ನು ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸುತ್ತೆ ಅಂತ ಅನ್ನೋದನ್ನು ಚರ್ಚೆ ಮಾಡೋದು ಇವತ್ತಿನ ಉದ್ದೇಶ. ನಮಸ್ಕಾರ ಸರ್, ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ನಮಸ್ಕಾರ. ಬಹುಶಃ ನೀವು ಕೂಡ ತುಂಬ ಕ್ಲೋಸ್ ಆಗಿ ಇದನ್ನು ಫಾಲೋ ಮಾಡ್ತಾ ಇದ್ದೀರಿ ಅಂತ ಅಂದ್ಕೋತೀನಿ. ಯಾಕೆಂದರೆ ನ್ಯಾಯದ ಪರವಾಗಿ ನಿಂತವ್ರ ಜೊತೆಗೆ ನೀವು ಸದಾ ಬೆಂಬಲವಾಗಿ ನಿಲ್ತೀರಿ ಮತ್ತು ಕೋರ್ಟಲ್ಲಿ ವಾದ ಮಾಡಿ ಬಹಳಷ್ಟಂಥ ಪ್ರಕರಣಗಳನ್ನು ಗೆದ್ದಂಥವರು ನೀವು. ಸೊ ಹಾಗಾಗಿ ಈಗ ಮೊನ್ನೆ ನಮ್ಮ ಹತ್ರ ಮಾತಾಡುವಾಗ ಮಾಸ್ಕ್ ಮ್ಯಾನ್ ಭೀಮಾ ಅಥವಾ ನೀವು ಅಂತ ಹೆಸರು ಕೊಟ್ಟಿದ್ರಿ ಅವರಿಗೆ, ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನೋದ್ರ ಬಗ್ಗೆ? ಈಗ ಮುಸುಕುದಾರಿ ಅಂದು ಏನು ಹೇಳ್ತಿದ್ರು, ಅವ್ರು ಮುಸುಕುದಾರಿ ಇಲ್ಲ. ಅವ್ರ ಹೆಸರು ಚೆನ್ನಯ್ಯ. ಅವರಿಗೆ ಮದುವೆ ಆಗಿದೆ, ಹೆಂಡತಿ ಕೂಡ ಇದ್ದಾರೆ, ಅವ್ರ ಇಂಟ್ರ್ಯೂ ಕೂಡ ತಗೊಂಡಿದ್ದಾರೆ. ಈಗ ತಾವು ಮಾತಾಡ್ತಾ ಬಂಧನದ ಬಗ್ಗೆ ಮಾತಾಡಿದ್ರಿ. ಯಾರು? ಮಹೇಶ್ ಶೆಟ್ಟಿ ತಿಮ್ರೋಡಿ, ಮಟ್ಟಣ್ಣನವರ್, ಇಲ್ಲೊಂದು ಜಗದೀಶ್ ಅಡ್ವೊಕೇಟು, ಮತ್ತೆ ಇವರು ವಿಸಿಲ್ ಬ್ಲೋವರ್ ಯೂಟ್ಯೂಬರು ಸಮೀರು ಅರೆಸ್ಟು. ಇವರೆಲ್ಲ ಯಾವ ಕಾರಣದಿಂದ ಯಾವ ಸೆಕ್ಷನ್ಗಳಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಹೋಗಿ ಜೈಲಲ್ಲಿದ್ದಾರೋ, ಇದೇ ಹಾಜಿತಕ್ ನ್ಯೂಸ್ ಎಡಿಟರು ಜೈಲಿಗೆ ಹೋಗಲಿಲ್ಲ. ಅವರು ಇದಕ್ಕಿಂತ ಮೋಸವಾಗಿ ದ್ವೇಷ ಭಾಷಣಗಳನ್ನು ಮಾಡಿದ್ದಾರೆ. ಅದನ್ನು ಅವರು ಟಿ ವಿನಲ್ಲಿ ಕೂಡ ತೋರಿಸಿದ್ದಾರೆ, ಆಜ್ ತಕ್. ಅದೇ ರೀತಿ ಇನ್ಫೇಮಸ್ ಅರ್ನಬ್ ಗೋಸ್ವಾಮಿ, ದ ನೇಷನ್ ವಾಂಟ್ಸ್ ಟು ನೋ, ಅವ್ರ ಮೇಲೆ 106 FIRಗಳಾಯಿತು. ಅವ್ರ ಮೇಲೆ ಸುಪ್ರೀಂ ಕೋರ್ಟು ಅಷ್ಟು FIRಗಳು ಹಾಕಕ್ಕೆ ಬರಲ್ಲ ಅಂದವ್ರನ್ನ ಸುಪ್ರೀಂ ಕೋರ್ಟ್ ಬಿಡುಗಡೆ ಮಾಡಿದರು. ಆ ರೀತಿ ಹೇಳ್ಕೊಂಡು ಹೋಗ್ಬೇಕಂದ್ರೆ 106 ಇದೆ. ಸ್ವರ್ಣ ಟಿವು ಹನುಮಕ್ಕನವರಿಂದ ಹಿಡಿದು ಪ್ರತಿಯೊಬ್ಬರು ಹೆಸರು ಹೇಳ್ಬೋದು. ಅಂದರೆ ಒಂದು ಕಣ್ಣಲ್ಲಿ ಸುಣ್ಣ, ಒಂದು ಕಣ್ಣಲ್ಲಿ ಬೆಣ್ಣೆ. ಯಾರ ಕೈಯಲ್ಲಿ ಸುಣ್ಣ ಅಂದರೆ ಯಾರು ನ್ಯಾಯಕ್ಕೋಸ್ಕರ, ದೇಶಕ್ಕೋಸ್ಕರ, ದೇಶ ಪ್ರೇಮಿಗಳು ಹೋರಾಡ್ತಾರೋ ಈ ಸರ್ಕಾರಗಳು, ಕೇಂದ್ರ ಸರ್ಕಾರ ಮಾತ್ರ ಅಲ್ಲ, ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತಾರೆ, ಅವರು ಕೂಡ ಹೋರಾಟಗಾರರು ಕಣ್ಣಿಗೆ ಸುಣ್ಣ ಹಚ್ತಾರೆ, ಸಂಘಿಗಳು ಕಣ್ಣಿಗೆ ಬೆಣ್ಣೆ ಹಚ್ತಾರೆ. ಇದೇ ರೀತಿ ಸುಮಾರು ಯಾರು ಕಲ್ಲಡಕ ಪ್ರಭಾಕರ್ ಏನೆಲ್ಲ ಮಾತಾಡ್ತಾರೆ. ಬಂಧಿಸಿದ್ದಾರೆ ಅವರು ಆರಾಮಾಗಿ ಸ್ಟೇ ತಗೊಂಡು ಓಡಾಡ್ತಾ ಇದ್ದಾರೆ. ಅದೇ ರೀತಿ ಹರೀಶ್ ಪೂಂಜಾ, ಈವನ್ CT ರವಿ ಇರಲಿ, ಅಶೋಕ್ ಇರಲಿ, ಶೋಭಾ ಕರಂದ್ಲಾಜೆ ಇರಲಿ, ಇವರೆಲ್ಲದು ದ್ವೇಷ ಭಾಷಣ. ಅವರನ್ನು ಒಳಗಡೆ ಹಾಕಿ, ಇವರನ್ನು ಹಾಕಿ, ಅವ್ರನ್ನ ಯಾಕೆ ಬಿಟ್ಟು ಇವ್ರನ್ನ ಯಾಕೆ ಒಳಗಡೆ ಹಾಕ್ತೀರಾ ಅನ್ನೋದು ಪ್ರಶ್ನೆ. ಓಕೆ, ತಮ್ಮ ಕ್ವಶ್ಚನ್ಗೆ ಉತ್ತರ.
ಈ ಮುಸುಕದಾರಿ ಅಲ್ಲ, ನಾವು ಓಪನ್. ಚೆನ್ನಯ್ಯ. ಚೆನ್ನಯ್ಯ ಒಂದು ತೆಲುಗು ಮಾತಾಡುವ ಒಂದು ಮಾದಿಗ ಸಮೂಹಕ್ಕೆ ಸೇರಿಬ್ಬ ಒಬ್ಬ ಮನುಷ್ಯ. ಅಲ್ಲಿ ಕೆಲಸ ಮಾಡಿದ್ದಾನೆ ಅನ್ನೋದು ನಿಜ. ಅವರಿಗೆ ಮಾಲೀಕರು ಯಾರಂದು ಎಲ್ರಿಗೂ ಗೊತ್ತಿದೆ. ಅದು ಒಂದು ಕಡೆ ಇರಲಿ. 3/7/2025 ಆತ ಮಾಸ್ಕ್ ಧರಿಸಿ ಪೊಲೀಸ್ ಠಾಣೆಗೆ ಹೋದ. ಮಾರನೇ ದಿವಸ 4/7/2025 FIR ದಾಖಲಾಯಿತು. 211 BNS ಅಡಿಯಲ್ಲಿ FIR ನೋಂದಣಿ ಮಾಡಿದರು. ಅದು ಯಾಕೆ ಮಾಡಿದರು, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಗೊತ್ತಿಲ್ಲ. ಮತ್ತು 11/7/2025 ಅವ್ರದ್ದು 183 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದರು. ಅದು ನ್ಯಾಯಾಧೀಶರು ಮಾಡಿತ್ತು. ಅದ್ರ ಮೇಲೆ 19th ಸಿಟ್ ಕಾನ್ಸ್ಟಿಟ್ಯೂಟ್ ಆಯಿತು. 19/7/2025 ಸಿಟ್ಟು ಕಾನ್ಸ್ಟಿಟ್ಯೂಟ್ ಆದಮೇಲೆ ಸುಮಾರು ಕಡೆ ಡಿಗ್ಗಿಂಗ್ ಶುರುವಾಯಿತು. ರಾಡಾರ್ಗಳು ತಗೊಂಡು ಹೋದ್ರು, ಎಕ್ಸ್ಪರ್ಟ್ಗಳು ಹೋದ್ರು, ಮಣ್ಣೆಲ್ಲ ತೆಗೆದಿದ್ದಾರೆ. ಅದನ್ನು ಹೈದರಾಬಾದ್ ಕೂಡ ಕಳಿಸಿದ್ದಾರೆ. ಈಗ 1 ವಾರದಿಂದ ಒಂದು ತಿರುವು. ಈಗ ಏನು ನಿರಪರಾಧೀಕರಣ ಮತ್ತು ಅಪರಾಧೀಕರಣ. ಸೊ ಅಪರಾಧಿಗಳನ್ನ ನಿರಪರಾಧಿ ಮಾಡೋದು, ನಿರಪರಾಧಿಗಳನ್ನ ಅಪರಾಧಿ ಮಾಡೋದು ಶುರು ಆಗ್ಬಿಟ್ಟಿದೆ. ಈಗ ನಿರಪರಾಧಿ ಯಾರು, ಅಪರಾಧಿ ಯಾರು? ಅಪರಾಧಿಗಳು ಸೌಜನ್ಯನ ಕೊಂದವರು ಅಪರಾಧಿಗಳು, ಪದ್ಮಲತಾವನ್ನು ಕೊಂದವರು ಅಪರಾಧಿಗಳು, ವೇದವಲ್ಲಿನ ಕೊಂದವರು, ಜಮುನಾವನ್ನು ಕೊಂದವರು, ಲಕ್ಷ್ಮಿಯನ್ನು ಕೊಂದರು, ಸುಮಾರು 100 ಹುಡುಗಿಗಳನ್ನು ಕೊಂದವರು, ಸತ್ತವರು, ನೊಂದವರು. ಇದಕ್ಕೆ ಹೊಣೆಗಾರರು ಯಾರಿದ್ದಾರೋ ಅವರು ಅಪರಾಧಿಗಳು. ಅಂದರೆ ನಿರಪರಾಧಿಗಳು ಯಾರು? ಇದಕ್ಕೋಸ್ಕರ ಯಾರೆಲ್ಲ ಹೋರಾಟ ಮಾಡ್ತಾರೋ, ಎಲ್ಲೆಲ್ಲ ಹೋರಾಟ ಮಾಡ್ತಾರೋ ಇವರೆಲ್ಲ ನಿರಪರಾಧಿಗಳು. ಮುಂಡ್ರೋಡಿಗೂ ನಮಗೂ ಸಂಬಂಧ ಇಲ್ಲ. ಅದು ಅವ್ರದ್ದು ಬ್ರದರ್ ಸಿಸ್ಟರ್ ಕನ್ಸರ್ನ್. ಅದು ತಿಮ್ಮರೋಡಿ ಬ್ರದರು ಸಿಸ್ಟರು, ಅವರೆಲ್ಲ ಒಂದೇ ಕಂಪನಿ, ಒಂದೇ ಸಂಘಿ. ತಿಮ್ಮರೋಡಿ RSS, ಅವ್ರನ್ನ ರೌಡಿ ಶೀಟರ್ ಅಂತಾರೆ. ಕಾನೂನಲ್ಲಿ ರೌಡಿ ಶೀಟರ್ ಅನ್ನೋ ಪದನೇ ಇಲ್ಲ, ಸರ್ವಲೆನ್ಸ್ ಶೀಟರು. ಇವ್ರು ಹೇಳ್ತಾರೆ ರೌಡಿ ಶೀಟರು. ಆಯ್ತಪ್ಪ, ರೌಡಿ ಶೀಟರು. ಸೌಜನ್ಯ ಹೋರಾಟದಲ್ಲಿ ರೌಡಿ ಶೀಟರ್ ಆಗಿಲ್ಲ, RSS ಹೋರಾಟಗಳಲ್ಲಿ ರೌಡಿ ಶೀಟರ್ ಆಗಿದ್ದು. ಅರೆ ಸ್ವಾಮಿ, ನಿಮ್ಗೋಸ್ಕರ ಹೋರಾಟ ಮಾಡಿ, ನೀವು ಹೇಳೋ ಥರ ಕೇಳಿ, ನಿಮ್ಮನ್ನು ನಂಬಿ, ನಿಮ್ಮನ್ನು ಹೇಳ್ದಂಗೆ ನಡ್ಕೊಂಡಿರೋ ಮನುಷ್ಯನ ರೌಡಿ ಶೀಟರ್ ಅಂತಿರಲ್ಲ, ಎಂಥ ಸಂಘಿಗಳಪ್ಪ ನೀನು. ಓಕೆ, ಆಯಿತು. ತಿಮ್ಮರೋಡಿ ಮಾಡಿರೋ ತಪ್ಪು ಏನು? ಆ ತಪ್ಪು ಯಾರು ಮಾತಾಡಿಲ್ವಾ? ಹೋಗಿ ನೋಡಿ. ಇದು ಯಾವುದು ಬಾಂಬೆಯಲ್ಲಿ ಜನ, ಸಾವಿರಾರು ಜನ ನಮಗೆ ಊಟ ಬೇಕು, ನೀರು ಬೇಕು ಅಂತ ನಿಂತರಲ್ಲ, ಅವಾಗ ಏನು ಹೇಳಿದ್ರಿ ನೀವು? ಇವರೆಲ್ಲ ಇಮಾಮ್ ಮಾತ ಕೇಳಿ ಬಂದಿರೋದು ಸುಳ್ಳು ಹೇಳಿದ್ರಿ. ಕೊರೋನಾ ಮುಸಲ್ಮಾನರಿಂದಾನೇ ಬಂತು ಅಂತ ಕೂಡ ಹೇಳಿದ್ರಿ. ಇದನ್ನೆಲ್ಲ ಯಾವ ಮಾಧ್ಯಮ ಮಾಡಿದ್ದು? ಇದೇ ರಿಪಬ್ಲಿಕ್ TV, ಅರ್ಣಬ್ ಗೋಸ್ವಾಮಿ, ಆಜ್ ತಕ್, ಸುದರ್ಶನ್, ರಿಪಬ್ಲಿಕ್ ಭಾರತ್, ಟೈಮ್ಸ್ ನಾವು ಇಷ್ಟೊಂದು ಸುಳ್ಳುಗಳು ಹೇಳಿದ್ರಲ್ಲ, ನಿಮ್ಮನ್ನ ಯಾಕೆ ಬಂಧಿಸಿಲ್ಲ? ನೀವು ದೇಶದ್ರೋಹಿಗಳಲ್ಲ? ದೇಶದಲ್ಲಿರೋ ಜನರ ವಿರೋಧ ನೀವು ಮಾತಾಡಿಲ್ವಾ? ದ್ವೇಷ ಭಾಷಣ ಎಲ್ಲರೂ ಹೋಗಿ ಸ್ಟೇ ತಗೊಂಡ್ಬಿಡ್ತೀರಾ. ಇವಾಗ ನ್ಯಾಯ ಕೇಳಿದರೆ ಅವ್ರನ್ನ ಒಳಗಡೆ ಹಾಕಿದ್ದಾರೆ. ಓಕೆ, ಈಗ ಈ ಚೆನ್ನಯ್ಯ ಇಷ್ಟೊಂದು ದಿವಸ ಮುಸುಕುದಾರಿ, ನನ್ನ ಪ್ರಕಾರ ಎಲ್ಲರ ಪ್ರಕಾರ ವಿಸಿಲ್ ಬ್ಲೋವರು. ಈ ಮನುಷ್ಯನಿಗೆ ವಾಟ್ಸಪ್ ಅಂದು ಕೂಡ ಲಾಸ್ಟ್ ಟೈಮ್ ನಾನು ಹೇಳಿದೆ, ಈಗಲೂ ನನ್ನ ವಾಟ್ಸಪ್ ಕಂಟಿನ್ಯೂ ಆಗುತ್ತೆ. ಒಬ್ಬ ಮನುಷ್ಯ ಅವನ ಹೃದಯ ಹೇಳುತ್ತೆ, ಅವನ ಕಾನ್ಷಿಯಸ್ ಹೇಳುತ್ತೆ, ಅವನ ಮನಸ್ಸು ಹೇಳುತ್ತೆ, ನಾನು ತಪ್ಪು ಮಾಡಿದ್ದೀನಿ, ಇದನ್ನು ತಪ್ಪು ಒಪ್ಪಿಗೆ ಮಾಡಿಕೊಂಡು ಹೋಗಿ ಕೊಟ್ಟ ಹೇಳಿಕೆ. ಆವತ್ತು ಯಾಕೆ ಬಂಧಿಸಿಲ್ಲ? ಈಗ ಯಾಕೆ ಬಂಧಿಸಿದ್ದೀರಾ? ಸಿಟ್ಟು ರಿಪೋರ್ಟ್ ಏನಾಯಿತು? ಸಿಟ್ಟು ಬಂಧಿಸಿದಾರಾ? ಲೋಕಲ್ ಪೊಲೀಸ್ನವರು ಬಂಧಿಸಿದಾರಾ? ಯಾವ FIR, ಯಾವ ಸೆಕ್ಷನ್ನು ಕೇಳಿದರೆ ಪೆರ್ಜುರಿ ಅಂತೀರಾ? ಪೆರ್ಜುರಿ ಕಾಲ್ನಲ್ಲಿ ಅರೆಸ್ಟ್ ಮಾಡೋಕ್ಕೆ ಬರೋದಿಲ್ಲ, ಫೋರ್ಜರಿಯಲ್ಲಿನೂ ಅರೆಸ್ಟ್ ಮಾಡೋಕ್ಕೆ ಬರೋದಿಲ್ಲ. ಸೆಕ್ಷನ್ 173 BNSS ಪ್ರಕಾರ 3 ವರ್ಷದಿಂದ 7 ವರ್ಷದ ಒಳಗಡೆ
ಇರುವ ಅಫೆನ್ಸ್ ಮಾಡಿದರೆ ನೋಟಿಸ್ ಕೊಡಬೇಕು, 14 ದಿವಸ ಟೈಮ್ ಕೊಡಬೇಕು, ವಿಚಾರಣೆ ಮಾಡಿ ಬಂಧಿಸಬೇಕು ಎಂದು ಹೇಳಿದೆ. ಇದನ್ನ ಉಲ್ಲಂಘನೆ ಮಾಡಿದಿರಲ್ಲ ನೀವು, ಯಾಕೆ ಅರೆಸ್ಟ್ ಮಾಡಿದ್ದೀರಾ? ಮೊನ್ನೆ ನೀವು ಮಾತಾಡುವಾಗ ಹೇಳಿದ್ರಿ BNSS 211 ಅಡಿಯಲ್ಲಿ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅದು, ಹಾಗಾಗಿ ಅವರನ್ನು ಕಸ್ಟಡಿಗೆ ತಗೊಂಡಿಲ್ಲ ಅಂತ ಅನ್ನೋ ಮಾತು ಹೇಳಿದ್ರಿ. ನಾವು ಮಾಧ್ಯಮಗಳಲ್ಲಿ ನೋಡಿದ ಹಾಗೇನೆ ಬಹುತೇಕ ಇದನ್ನು ಸ್ವಲ್ಪ ಮಟ್ಟಿಗಾರು ನ್ಯಾಯದ ಪರ ಅಥವಾ ನ್ಯಾಯ ಹೊರಗೆ ಬರಬೇಕು, ಸತ್ಯ ಹೊರಗೆ ಬರಬೇಕು ಅಂತ ಮಾತಾಡ್ತಾ ಇರೋರು ಸ್ವತಂತ್ರ ಮಾಧ್ಯಮಗಳು. ಏನು ಜಗತ್ತು ಕರೆಯುತ್ತಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ, ಅವರೇನು ಮೇನ್ ಸ್ಟ್ರೀಮ್ ಮೀಡಿಯಾ, ನಾವು ಸೈಡ್ಲೈನ್ ಮೀಡಿಯಾ ಅಂತ ನಾವೇನು ಒಪ್ಕೊಳ್ಳಲ್ಲ. ಸೊ ಹಾಗಾಗಿ ನಮ್ಮ ಪ್ರಶ್ನೆ ಏನಂತಂದರೆ 211 ನಾನ್ ಕಾಗ್ನಿಸಬಲ್ ಅಫೆನ್ಸ್ ಆಗಿದ್ದಂಥದ್ದು ಮತ್ತು 2 ದಿನ ಸತತವಾಗಿ SITಯ ಚೀಫ್ ಆಗಿರುವಂತಹ ಡಾಕ್ಟರ್ ಮೊಹಂತಿಯವರು ಆ ವ್ಯಕ್ತಿಯನ್ನು ವಿಚಾರಣೆ ಮಾಡ್ತಾರೆ ಮತ್ತು ಆ ನಂತರ ಅವರನ್ನು ಕಸ್ಟಡಿಗೆ ತಗೋತಾರೆ. ಸೊ ಕಸ್ಟಡಿಗೆ 211ನಿಂದ ಕಸ್ಟಡಿಗೆ ತಗೊಳ್ಳೋದಕ್ಕೆ ಏನು ವ್ಯವಸ್ಥೆಗಳನ್ನ ಅವ್ರು ಮಾಡ್ಕೋಬೇಕಾಗಿತ್ತು, ಮಾಡ್ಕೊಂಡಿದ್ದಾರೆ. ಅದೇ ಈಗ 211 BNS ಅಂದು ಮೊದಲೇ ಹೇಳಿದ್ದೀನಿ, ಮತ್ತೆ ರಿಪಿಟೇಷನ್ ಆಗುತ್ತೆ. ಅವ್ರನ್ನ ಬಂಧಿಸಿಲ್ಲ. ಆತ ಇನ್ವೆಸ್ಟಿಗೇಷನ್ಗೆ ಕೋಪರೇಟ್ ಕೊಡ್ತಾನೆ. ಆತ ವಿಟ್ನೆಸ್, ಆರೋಪಿನ, ಅಪ್ರೂವರ ತನಿಖೆಯಲ್ಲಿ ಕಂಡು ಬರ್ತಾ ಇದೆ. ಈಗ ಬಂಧನ ನಿಜವಾಗಿದ್ದರೆ, ಈಗಲೂ ನನಗೆ ಡೌಟ್ ಇದೆ, ಬಂಧನ ಆಗಿದೆ ಅಥವಾ ಇದು ಡಿಸ್ಟಾರ್ಷನ್ ಅಂದು ಒಂದು ಡೌಟ್ ಇದೆ. ಮಾಧ್ಯಮದವರು ಸುಳ್ಳು ಹೇಳ್ತಾರ, ನಿಜ ಹೇಳ್ತಾರೆ ಅನ್ನೋದು ಡೌಟ್ ಇದೆ. ಯಾಕೆಂದರೆ ಎಲ್ಲನೂ ಬ್ಲಾಕ್ ಅಂದು ನಾವೆಲ್ಲ ಕರಿತೀವಿ, ಅದು ಇಲ್ಲ ಅಲ್ಲ, ಅದು ಬ್ಲಾಕ್ ಅಲ್ಲ, ಅದು ವೈಟು ಅಂತಾರೆ. ನಾವು ರೆಡ್ ಅಂತೀವಿ, ಅದು ರೆಡ್ ಅಲ್ಲ, ಅದು ಬ್ಲಾಕ್ ಅಂತಾರೆ. ತ್ಯಾಗಿಗಳನ್ನ ದ್ರೋಹಿ ಅಂತಾರೆ, ದ್ರೋಹಿಗಳನ್ನ ತ್ಯಾಗಿ ಅಂತಾರೆ. ಇಂಥ ಪದ್ಧತಿ ಬಂದುಬಿಟ್ಟಿದೆ. ಬಂಧನ ಆಗಿದೆ ಇಲ್ವಾ ಗೊತ್ತಿಲ್ಲ. ರಾತ್ರಿ 2 ಗಂಟೆವರೆಗೆ ಈ ಚೆನ್ನಯ್ಯವನ್ನು ವಿಚಾರಣೆ ಮಾಡಿದ್ದಾರೆ ಅನ್ನೋದು ಕೂಡ ಹೊರಗೆ ಬರ್ತಾ ಇದೆ. 2 ಗಂಟೆ ಆದಮೇಲೆ ಆತ ನನ್ನನ್ನು ಹೊರಗೆ ಕಳಿಸ್ಬೇಡಿ, ನನಗೆ ಭಯ ಇದೆ, ನನ್ನನ್ನು ಕೊಂದುಬಿಡ್ತಾರೆ, ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂದು ರಾತ್ರಿ 2 ಗಂಟೆಗೆ ಹೇಳ್ದ ಅನ್ನೋದು ಕೂಡ ಒಂದು ಮೆಸೇಜ್ ಓಡಾಡ್ತಾ ಇದೆ. ಈಗ ಅದು ನಿಜಾನ, ಬಂಧನ ನಿಜಾನ? ಈಗ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದಾರ, ಏನು ರಿಮಾಂಡ್ ಅಪ್ಲಿಕೇಶನು, ಏನು ಅಫೆನ್ಸು? ಈಗ ಮಾಧ್ಯಮದವರು ಚೆನ್ನಯ್ಯ ಅರೆಸ್ಟ್, ಸಿಟ್ ಅರೆಸ್ಟ್ ಅಂತ ಹೇಳೋರು ಯಾವ ಸೆಕ್ಷನ್ನಲ್ಲಿ ಅರೆಸ್ಟ್ ಮಾಡಿದ್ರು, ಯಾಕೆ ಅರೆಸ್ಟ್ ಮಾಡಿದ್ರು, ಅದರ ಕ್ರೈಮ್ ನಂಬರ್ ಏನೋ, ಅವನ ಮೇಲೆ ಅಲಿಗೇಷನ್ ಏನು ಅನ್ನೋದು ಕೂಡ ಎಲ್ಲರಿಗೂ ಗಮನಿಸ್ತಾ ಇದ್ದಾರೆ. ಬೀದರಿಂದ ಕೋಲಾರವರೆಗೆ, ಈ ಕಡೆಯಿಂದ ಆ ಕಡೆ, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಬೇಕಾಗುತ್ತೆ. ಇಡೀ ಪ್ರಪಂಚದಲ್ಲಿ ನಡೆದಿರೋ ಒಂದು ವಿಚಾರ ನಡೆದಿದೆ. FIRಗಳು ರಿಜಿಸ್ಟರ್ ಆಗಿದೆ, ರೇಪ್ ಆಗಿದೆ, ಮರ್ಡರ್ ಆಗಿದೆ, ಬರಿಯಲ್ ಆಗಿದೆ. ಸೀರಿಯಲ್ ಕಿಲ್ಲರು, ಸೀರಿಯಲ್ ರೇಪಿಸ್ಟು, ಸೀರಿಯಲ್ ಬರಿಯಲಿಸ್ಟು ಎಲ್ಲಿ ನಡೆದಿದೆ ಇದು? ಇದರಿಂದ ಪ್ರತಿ ಒಂದು ನೇಷನ್ ವಾಂಟೆಡ್ ಟು ನೋ. ಅರ್ನಬ್ ಹೇಳ ನೀನು? ಇಲ್ಲ, ಅರ್ನಬ್ ನೇಷನ್ ವಾಂಟ್ ಟು ನೋ ಹೇಳ್ತಾರೋ ಬಿಡ್ತಾರೋ, ಯಾಕೆಂತಂದರೆ ಅವರವ್ರ ಪಾಡು ಅವರವರಿಗೆ. ನಾವು ಕೇಳೋ ಪ್ರಶ್ನೆ ಇಷ್ಟೇ. ಈಗ ಒಂದೊಮ್ಮೆ ನೀವು ಹೇಳಿದ ಹಾಗೆ ಇದು ಮಾಧ್ಯಮಗಳು ಹರಿಬಿಡ್ತಾ ಇದ್ದದ್ದು ಇರಬಹುದು, ಅರೆಸ್ಟ್ ಮಾಡದೇ ಇರಬಹುದು, ಅವನ ರಕ್ಷಣೆಗಾಗಿ ಕೇಳ್ಕೊಂಡ ಅಂತ ಜೊತೆಗೆ ಇಟ್ಕೊಂಡಿದ್ದು, ಅಂದರೆ ಹಲವು ಊಹಾಪೋಹ ಅಂತೆಕಂತೆಗಳ ಮಧ್ಯದಲ್ಲಿ ಇಡೀ ಧರ್ಮಸ್ಥಳದ ಪ್ರಕರಣ ಓಲಾಡ್ತಾ ಇದೆ. ಮತ್ತು ನನಗಂತೂ ಒಂದು ಸಣ್ಣ ಆತಂಕ ಅಥವಾ ಕುತೂಹಲ ಏನು ಬೇಕಾದರೂ ಕರೆಯೋಣ ಇರೋ ಅಂಥದ್ದು, ಫೈನಲಿ ಹೀಗೆ ಡಿವಿಯೇಟ್ ಮಾಡಿ 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 ನಿಜವಾದ ಸತ್ಯವನ್ನು ಹೂತಾಕ್ಬಿಡುವಂತಹ ಕೆಲಸ ನಡೀತಾ ಇದೆಯಾ ಅಂತ ಅನ್ನುವಂಥದ್ದು. ಈಗ ನನಗಿರೋ ಪ್ರಶ್ನೆ ಇನ್ನೊಂದು, ನೀವು ಮೊನ್ನೆ ಹೇಳಿದ್ರಿ ಆ ಮಣ್ಣಿನಲ್ಲಿ ದೇಹ ಕರಗಿದಾಗ ಅದು ಬಿಡುವ ಆ್ಯಸಿಡಿನ ಕಾರಣಕ್ಕಾಗಿ, ಎಡಿಪಿಕ್ ಆ್ಯಸಿಡ್ ಕಾರಣಕ್ಕಾಗಿ ಅಲ್ಲಿ ಸಿಗ್ತದೆ ನಮಗೆ ಅಂಥದ್ದೇನಾದರೂ ಇದ್ದರೆ ಕುರುಹು ಅಂತ. ಈಗ FSLಗೆ ಹೋಗಿದೆ ಆಯಿತಾ, ಹೋಗಿದ್ದು FSLಂದ ರಿಪೋರ್ಟ್ ಬರುವ ಒಳಗೆ ಇಂಥದ್ದೊಂದು ಬೆಳವಣಿಗೆ ಆಗ್ತದೆ ಅಂದರೆ ಅದರ ಹಿಂದೆ ಇರುವಂತಹ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿರುವಂತಹ ಷಡ್ಯಂತ್ರ ಏನಿರಬಹುದು? ಷಡ್ಯಂತ್ರ ವೆರಿ ವೆರಿ ಸಿಂಪಲ್ಲು. ನನ್ನ ಪ್ರಕಾರ ಸಿಟ್ ಆ ತಂಡ ಏನಿದೆ, ಸಿಟ್ ಟೀಮ್ ಕರೆಕ್ಟ್ ದಾರಿನಲ್ಲಿ ಹೋಗ್ತಾ ಇದ್ದಾರೆ. ಅವ್ರ ಮೇಲೆ ನನಗೇನು ಅನುಮಾನ ಇಲ್ಲ. ಷಡ್ಯಂತ್ರ ಒಂದು ವಾರದಿಂದ ನಡೀತಾ ಇದೆ.
ಈಗ ಸುಮಾರು ಯಾವುದು ನ್ಯಾಷನಲ್ ಮೀಡಿಯಾ ಅಂತಾರೆ, ಅವರೆಲ್ಲ 1 ಗಂಟೆ ಪ್ರೋಗ್ರಾಮ್ ಕೊಡ್ತಾರೆ, 3 ಗಂಟೆ ಪ್ರೋಗ್ರಾಮ್ ಕೊಡ್ತಾರೆ. ಪ್ರೋಗ್ರಾಮ್ ಮೇಲೆ ಪ್ರೋಗ್ರಾಮು ನರೇಟಿವ್ಸ್ ಹೆಂಗೆ ಬಿಲ್ಡಪ್ ಮಾಡ್ತಾರೆ ಅಂದರೆ, ಅಲ್ಲಿ ಮೈಕ್ರೋ ಫೈನಾನ್ಸು 40,000 ಕೋಟಿ ಎಂಪೈರ್. ಅದು ರಿಷಿ ಸ್ವಾಮೀಜಿಗಳು ಬಡ್ಡಿ ವ್ಯಾಪಾರ ಮಾಡ್ತಾರೆ, ಅದು 40,000 ಕೋಟಿಗೆ ಬಡ್ಡಿ ವ್ಯಾಪಾರ. ಮೀಟ್ರ್ ಬಡ್ಡಿ, ರಾಕೆಟ್ ಬಡ್ಡಿ, ಏನನ್ನೋ ಬಡ್ಡಿಗಳಿದೆ. ಬ್ಯಾಂಕ್ ಬಡ್ಡಿ ವರ್ಷಕ್ಕೆ 8%, 9%, ಮ್ಯಾಕ್ಸಿಮಮ್ 10%. ಇದು 48% ಬಡ್ಡಿ. ನಾನು ಸುಳ್ಳು ಹೇಳ್ತೀನ? 106 FIR ರಿಜಿಸ್ಟರ್ ಆಗಿದೆ. ಎಲ್ಲಿ ತಿಪ್ಟೂರಲ್ಲಿ ರಿಜಿಸ್ಟರ್ ಆಗಿದೆ, ಮಂಗಳೂರಲ್ಲಿ ರಿಜಿಸ್ಟರ್ ಆಗಿದೆ, ಚಿಕ್ಕಮಂಗ್ಳೂರಲ್ಲಿ ರಿಜಿಸ್ಟರ್ ಆಗಿದೆ, ಬೆಳ್ತಂಗಡಿಯಲ್ಲಿ ರಿಜಿಸ್ಟರ್ ಆಗಿದೆ. ಯಾರ ಮೇಲೆ ರಿಜಿಸ್ಟರ್ ಆಗಿದೆ? ಅವ್ರು ಏನು ಕಮಿಟಿ ಯಾರು ಹೇಳ್ತಾರೋ ಅವ್ರ ಮೇಲೇ ರಿಜಿಸ್ಟರ್ ಆಗಿದೆ. ಅದನ್ನು ಹೆಂಗೆ ನರೇಟಿವ್ ಕೊಡ್ತಾರೆ ಅಂದರೆ, ನಾನು ಕೇಳಿಸ್ಕೊಂಡಿದ್ದು ರಿಪಬ್ಲಿಕ್ ಟಿವಿನಲ್ಲಿ. ಅವರು ಮೈಕ್ರೋ ಫೈನಾನ್ಸ್ ನಡೆಸ್ತಾರೆ, ಬಡ್ಡಿ ಇಲ್ಲದೆ ಕೊಡ್ತಾರೆ ದುಡ್ಡು, ಬಡ್ಡಿನೇ ತಗೊಳ್ಳೋದಿಲ್ಲ. ಆದ್ರಿಂದ ಬಡ್ಡಿ ಕೊಡೋರಿಗೆ ಹೊಟ್ಟೆ ಉರಿಯಾಗಿ ಇದನ್ನು ಮಾಡ್ತಾ ಇದ್ದಾರೆ. ಹೆಂಗೆ ನರೇಟಿವ್ ಬಿಲ್ಡ್ ಮಾಡ್ತಾರೆ ನೋಡಿ. ಅಂದರೆ ಒಂದು ಪ್ಯಾರಲಲ್ ನರೇಷನನ್ನು ಆರೋಪಿಗಳನ್ನು ಬಚಾವ್ ಮಾಡೋದಕ್ಕಾಗಿಯೇ ಕಟ್ಟುತ್ತಾ ಇದ್ದಾರೆ. ಅದೇ ನಾನು ನಿರಪರಾಧೀಕರಣ, ಅಪರಾಧೀಕರಣ, ಕ್ರಿಮಿನಲೈಸೇಷನ್, ಡಿಕ್ರಿಮಿನಲೈಸೇಷನು, ಇದು ಪ್ರೋಸೆಸ್ಸು ಶುರು ಮಾಡಿಬಿಟ್ಟಿದ್ದಾರೆ. ಈಗ ಸೌಜನ್ಯ ಸತ್ಯ ಇಲ್ವಾ? ಸೌಜನ್ಯ ಅನ್ನೋ ಒಂದು ಹುಡುಗಿ ಇದ್ಲಾ ಇಲ್ವಾ? ಪದ್ಮಲತಾ ಹುಡುಗಿ ಇದ್ಲಾ ಇಲ್ವಾ? ಅವ್ರ ಅಪ್ಪನ ಹೆಸರು ದೇವಾನಂದಿ ಹೌದಾ ಇಲ್ವಾ? ಅವ್ರ ತಾಯಿ ಇದ್ದಾರೆ, ನಿಜಾನ ಸುಳ್ಳ? ವೇದವಲ್ಲಿ ಸತ್ತಿಲ್ವಾ? ಬದುಕಿದ್ದಾಳ. ಜಮುನಾ ಸತ್ತಿದ್ದಾಳ, ಬದುಕಿದ್ದಾಳ. ಲಕ್ಷ್ಮಿ ಸತ್ತಿದ್ದಾಳ, ಬದುಕಿದ್ದಾಳ. ಸುಮಾರು ಕಾಣೆ ಆಗಿರೋದೆ, ಹೆಣ್ಣು ದೇಹಗಳು ಸಿಗ್ತಾ ಇದೆ, ಡೆಡ್ ಬಾಡಿ ಸಿಗ್ತಾ ಇದೆ, ಬುರುಡೆಗಳು ಸಿಗ್ತಾ ಇದೆ, ಮೂಳೆಗಳು ಸಿಗ್ತಾ ಇದೆ. ಇದೆಲ್ಲ ಸುಳ್ಳ? ಈಗ ಅವ್ರು ಹೇಳ್ತಾರೆ ಇದು ಏನೂ ನಡ್ತಾ ಇಲ್ಲ, ಇದು ಷಡ್ಯಂತ್ರ, ಹಿಂದೂ ವರ್ಸಸ್ ಆ್ಯಂಟಿ ಹಿಂದೂ. ಯಾರೂ ಹೋಗಿ ಹಿಂದೂ ಆ್ಯಂಟಿ ಹಿಂದೂ ಬಗ್ಗೆ ಮಾತಾಡಿಲ್ಲ. ಪ್ರಾಣಗಳು, ಜೀವಗಳು ನ್ಯಾಯ ಕೇಳುತ್ತೆ, ನ್ಯಾಯ ಕೊಡಿ. ಇದನ್ನು ಕೊಡುವ ಡ್ಯೂಟಿ ಸರ್ಕಾರದ್ದು. ಮಾಡಿ ಅಂತ ಕೇಳಿದರೆ ಹಿಂದುತ್ವ ಯಾರು ಹೇಳಿದ್ದು? ಹಿಂದುತ್ವ ಬಗ್ಗೆ ಡೆಫಿನೆಟ್ಲಿ ಇದುವರೆಗೆ ಯಾರೇ ಇದ್ರ ಬಗ್ಗೆ ಮಾತಾಡ್ತಾ ಇರೋರು, ಈವನ್ ಜನಶಕ್ತಿ ಮೀಡಿಯಾದಲ್ಲಿ ಫ್ರಮ್ ಡೇ 1 ನಾವು ಮಾತಾಡ್ತಾ ಇದ್ದರು. ನಾವು ಜನರ ನಂಬಿಕೆಯನ್ನು ಪ್ರಶ್ನೆ ಮಾಡಿಲ್ಲ, ಆ ಕ್ಷೇತ್ರದ ಮೇಲೆ ಆರೋಪವನ್ನು ಹೊರಿಸಿಲ್ಲ, ಅಥವಾ ಇಂಥವರೇ ಏನೋ ಮಾಡಿದ್ದಾರೆ ಅಂತೇಳಿಲ್ಲ. ಕೇಳ್ತಾ ಇರೋದೇನು, ಅಲ್ಲಿ ನಡೆದಿರುವಂತಹ ಅಸಹಜ ಸಾವುಗಳು ಅಂತ ಹಣೆಪಟ್ಟಿ ಕಟ್ಟಿ ಹೂತು ಹಾಕಿರುವಂತಹ ಸತ್ಯವನ್ನು ಹೊರಗೆ ಎಳಿಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿ. ಅದು ಮಾಡಬೇಕು ಅಂತ. ಈಗ ನನಗೆ ಇಲ್ಲಿ ಕಾಡ್ತಾ ಇರೋ ಇನ್ನೊಂದು ಪ್ರಶ್ನೆ ಏನಂತಂದರೆ, ಅಂದರೆ ಈಗ ನಡೀತಾ ಇರುವಂತಹ ವಿದ್ಯಮಾನಗಳನ್ನು ನೋಡಿದಾಗ, ಈಗ ತಿಮ್ರೋಡಿ ಅವರದ್ದು ಅರೆಸ್ಟ್ ಆಯಿತು, ನೀವೇ ನೆನಪು ಮಾಡಿದ ಹಾಗೆ ಲಾಯರ್ ಜಗದೀಶು ಅರೆಸ್ಟ್ ಆಯಿತು. ನೀವೇ ಹೇಳಿದ್ರಿ ಬೇಕಾದಷ್ಟು ಬೇರೆಯವರು ಕೂಡ ಮಾತಾಡಿಲ್ವಾ, ಧರ್ಮದ್ವೇಷದ ಮಾತಾಡಿಲ್ವಾ ಅಂತ. ಈಗ ತಾನೇ ನಾನು ಉಪಮುಖ್ಯಮಂತ್ರಿಗಳದ್ದೆಲ್ಲೋ ಒಂದು ವಿಡಿಯೋ ನೋಡ್ತಾ ಇದ್ದೆ. ಅವ್ರು ಹೇಳ್ತಾರೆ, ಅಫ್ಕೋರ್ಸ್ ನಾನು ಅಂದ್ಕೊಂಡಿದ್ದೀನಿ ಈ ಕ್ಷಣದವರೆಗೂ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸಲ್ಲೇ ಇದ್ದಾರೆ ಮತ್ತು ಕಾಂಗ್ರೆಸ್ಸಿನ ರಾಜ್ಯದ ಅಧ್ಯಕ್ಷರು ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳು ಅಂತ. ಆದರೆ ಅವರು ಮಾತಾಡಿದ್ದನ್ನು ಕೇಳಿಸ್ಕೊಂಡೆ ನಾನು ಕಿವಿನಲ್ಲಿ. ನಮ್ಮ ರಾಷ್ಟ್ರೀಯ ನಾಯಕರು BL ಸಂತೋಷ್ ಅಂತಾರೆ. ನಮಗೆ ಗೊತ್ತಿರೋ ಹಾಗೆ BL ಸಂತೋಷ್ ಅವರು RSS, BJP ಅದರಲ್ಲೆಲ್ಲ ಕೆಲಸ ಮಾಡ್ಕೊಂಡಿರೋರು. ಆದರೆ ಈಗ ತಿಮ್ರೋಡಿ ಅವರನ್ನು ಒದ್ದು ಒಳಗೆ ಹಾಕಕ್ಕೆ ಹೇಳಿದ್ದೀವಿ ಅಂತ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಹೇಳಿದಂಥದ್ದು BL ಸಂತೋಷ್ ಅವರ ಬಗ್ಗೆ ಆಕ್ಷೇಪಾರ್ಹ ಮಾತುಗಳನ್ನು ಆಡಿದ್ದಕ್ಕೆ ಅನ್ನುವಂಥದ್ದು. ಸೊ ಹಾಗಾಗಿ ಆ ತಿಮ್ರೋಡಿಯವರು, ಈಗ ನಾವು ಮೊನ್ನೆ ಎಲ್ಲ ಸದನದಲ್ಲಿ ಚರ್ಚೆ ಆಗಿದ್ದು, ತಿಮ್ರೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 24 ಕೊಲೆಗಳನ್ನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದರು ಅಂತ ಅವರೇನೋ ಉದ್ದ ಭಾಷಣ ಮಾಡಿದರು. ಅಶೋಕು ತಕ್ಷಣ ನಮ್ಮ ಗೃಹ ಮಂತ್ರಿಗಳು ಎದ್ದು ನಿಂತು ನಾವೇನು ದುರ್ಬಲ ಸರ್ಕಾರ ಅಲ್ಲ, ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ದೀವಿ ಅಂತೆಲ್ಲ ಹೇಳಿದರು. ಆಮೇಲೆ ಗೊತ್ತಾಯಿತು ನಮಗೆ ದಟ್ ಈಸ್ ಅನ್ ಎಡಿಟೆಡ್ ವಿಡಿಯೋ ವರ್ಷನ್ನು. ಹರೀಶ್ ಪೂಂಜಾ ಅವರು ಎಲೆಕ್ಷನ್ ಟೈಮಲ್ಲಿ ಭಾಷಣ ಮಾಡಿದಂಥದ್ದು ಮತ್ತು ಅದನ್ನು ತಿಮ್ರೋಡಿಯವರು ಅದನ್ನು ಪ್ರಸ್ತಾಪ ಮಾಡ್ತಾನೆ ಹೇಳ್ತಾರೆ ಅಂತ. ಸೊ ಈಗ ತಿಮ್ರೋಡಿಯವರನ್ನು ಅಂಥದ್ದೇನೋ ಮಾತಾಡಿದರು ಅಂತ ಹೇಳಿ ಒಳಗಾಕುವ ಮೂಲಕ ಸೌಜನ್ಯ ಪರ ಹೋರಾಟವನ್ನು,
ಈಗ ನನಗೆ ಹೌದು ನೀವು ಹೇಳಿದ ಹಾಗೆ ಅವರು ಕಸಿನ್ ಬ್ರದರ್ಸೋ ಕಸಿನ್ ಸಿಸ್ಟರ್ಸೋ ಎಲ್ಲವೂ ಇರ್ಬೋದು. ಈ ಒಂದೇನು ಸೌಜನ್ಯ ಪರ ಒಂದು ಹೋರಾಟ ಮಾಡ್ತಾ ಇದ್ದವರು ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಅಂಥದ್ದು. ಹಾಗಾಗಿ ಆ ಸೌಜನ್ಯ ಪರ ಹೋರಾಟದ ತೀಕ್ಷ್ಣತೆಯನ್ನು ಕಡಿಮೆ ಮಾಡೋದಕ್ಕಾಗಿ ಸರ್ಕಾರದ ಷಡ್ಯಂತ್ರವ ಇದು? ಈಗ ಷಡ್ಯಂತ್ರ, ಪಿತೂರಿ, ಕಾನ್ಸ್ಪಿರಸಿ, ಕಿತಾಪತಿ ಇದೆಲ್ಲನೂ ಸರ್ಕಾರಗಳು ನಡೆಸ್ತಾ ಇದೆ. ಒಂದು ಉಪಮುಖ್ಯಮಂತ್ರಿ, MLA, ಒಂದು ಪಕ್ಷದ ಅಧ್ಯಕ್ಷರು ಮಾತೆಗಳ ಮೇಲೆ ಗಮನ ಇರಬೇಕು. ಒದ್ದು ಒಳಗಡೆ ಹೊಡಿಯೋದು ಯಾರು, ಒಳಗಡೆ ಹಾಕೋದು ಯಾರು? ಇವರ ಹೊಡಿಯೋದಕ್ಕೆ ಯಾವ ಕಾನೂನಿದೆ? ಯಾಕೆ ಒದ್ದು ಒಳಗಡೆ ಹಾಕೋದು? ಯಾಕೆ ಹೊಡಿಬೇಕು? ಯಾರಿಗೆ ಹೇಳಿ ಓಡಿಸ್ತಾರೆ? ಇದು ಒಂದು ಮಾಫಿಯಾಗಳು ಮಾತಾಡೋದು. ಒದ್ದು ಒಳಗಡೆ ಹಾಕಿ ಸಾಯಿಸ್ಬಿಡ್ತೀನಿ, ನೀನಿರೋಲ್ಲ, ಇದು ಯಾರು ಮಾತಾಡೋದು? ಮಾಫಿಯಾ ಟಾಕ್ಸ್. ಕ್ಯಾನ್ ಎ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಯೂಸ್ ದಿಸ್ ಲ್ಯಾಂಗ್ವೇಜ್? ಇಟ್ ಈಸ್ ಅನ್ಬಿಕಮಿಂಗ್ ಕಾಂಡಕ್ಟ್ ಆಫ್ ಎ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅಂತ ಹೇಳ್ತೀನಿ. ಮತ್ತೆ ತಾವು ಹೇಳಿದ್ದು ಇವರು ಹಿಂಗೆ ಹೇಳಿದ್ರು, ಅವಂಗೆ ಹೇಳಿದ್ರು ಅಂದರೆ ನೋಡಿ, ಸ್ವತಂತ್ರ ಬಂದ ಮೇಲೆ ಅಧಿಕಾರ ಕಾಂಗ್ರೆಸ್ ಕೈಯಲ್ಲಿತ್ತು. ಸಂಘಿಗಳೆಲ್ಲ ಕಾಂಗ್ರೆಸ್ ಒಳಗಡೆ ಇದ್ದು ಅಧಿಕಾರ, ಹಣ, ಐಷಾರಾಮಿ ಜೀವನವನ್ನು ನಡೆಸ್ತಿದ್ರು. ನಮ್ಮ ಮುಖರ್ಜಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ರೇನು, ಪ್ರಣಬ್ ಕುಮಾರ್ ಮುಖರ್ಜಿ, ಅವರು ಗೊತ್ತಾಯಿತು ಕ್ಯಾಟ್ ವಾಸ್ ಔಟ್ ವೆನ್ ಯು ವೆಂಟ್ ಟು ನಾಗ್ಪುರ್. ಮತ್ತು ಏನು ಅದು RSSನವರು ಕಾಂಗ್ರೆಸ್ಸಲ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಕೋಟು ಸೂಟು ಬಟ್ಟೆ ಫಾರಿನು, ತಲೆ ನಾಗ್ಪುರು, ಮಿಕ್ಸರ್ ಆಫ್ ನಾಗ್ಪುರ್ ಅಂಡ್ ಇಂಟರ್ನ್ಯಾಷನಲ್. ಆ ಥರ ಸುಮಾರು ಜನ ಹೇಳ್ಕೊಂಬರ್ಬೋದು. ಈಗ ತಮಿಳ್ನಾಡಲ್ಲಿ ಸತ್ಯಮೂರ್ತಿ ದೇವದಾಸಿ ಸಿಸ್ಟಮ್ ಇರಬಾರ್ದಂದು ಹೋರಾಟ ಮಾಡಿದರೆ ಅವ್ರನ್ನ ಒದ್ದು ಒಳಗೆ ಹಾಕ್ತೀನಿ ಅಂತ ಹೇಳಿರೋರು. ಸೊ ದೇವದಾಸಿ ಸಿಸ್ಟಮ್ ಬೇಕಂತೆ. ಹಿಂಡು ಕೋಡ್ ಬಿಲ್ಲು ಅಂಬೇಡ್ಕರ್ ಅವರು ತಂದರೆ ವಿರೋಧ ಮಾಡಿದ್ದಲ್ಲ ಇವರೇ. ಅಂದರೆ ಕಾಂಗ್ರೆಸ್ ಒಳಗಡೆ BJP ಒಳಗಡೆ ಕಾಂಗ್ರೆಸ್ಸು. ಶಿವಕುಮಾರ್ ಹಿಸ್ಟ್ರಿ ನೋಡಿದರೆ ಸ್ಟೂಡೆಂಟ್ ಆಗಿದ್ದಾಗ ABVPನಲ್ಲಿ ಕೂಡ ಟಚಿಂಗ್ ಅನ್ಟಚಿಂಗ್ ಇತ್ತು. ಅವರು ಅನಂತಕುಮಾರ್ ಅವರಿಗೆ ಭಾರಿ ಆತ್ಮೀಯರು. ಅವ್ರ ಬ್ಯಾಕ್ಗ್ರೌಂಡ್ ಎಲ್ಲ ಇದೆ. ಅದು ಈಗ ಸಚ್ಚಾಗಿ ಅದು ಬೇಕಾಗಿಲ್ಲ. ಬಟ್ ಆ ಲ್ಯಾಂಗ್ವೇಜ್ನ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಒಬ್ಬ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಈಗ ಮೊನ್ನೆ ಮಾತಾಡುವಾಗಲೂ ನಾವು ಹೇಳಿದ್ವಿ, ಅಥವಾ ಧರ್ಮಸ್ಥಳದ ವಿಷಯಗಳನ್ನ ಚರ್ಚೆ ಮಾಡುವಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಸದನದ ಒಳಗೆ ನಿಂತು ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಸದನದ ಆಚೆ ಮಹಿಳಾ ಮತ್ತು ಮಕ್ಕಳ ಸಚಿವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಿದ ಮಾತುಗಳು ನಮಗಂತೂ ಒಪ್ಪಿಗೆ ಇಲ್ಲ ಅಂತ ಅನ್ನೋದನ್ನು ಸ್ಪಷ್ಟ ಮಾಡಿದ್ದೀವಿ. ನನಗೆ ಇಲ್ಲಿ ಅಗೇನ್ ನೀವು ಮಾಧ್ಯಮಗಳ ಬಗ್ಗೆ ಮಾತಾಡ್ತಾ ಇದ್ದಾಗ ನನಗೆ ಇನ್ನೊಂದು ಇದಾಗ್ತಾ ಇದೆ. ಅಂದರೆ ಈ ದೂರುದಾರರು, ಸಾಕ್ಷಿದಾರರು ಅಥವಾ ಈ ಪ್ರಕರಣದಲ್ಲಿ ಸತ್ಯವನ್ನು ಹೊರಗೆ ತೆಗೀರಿ ಅಂತ ಹೋರಾಟ ಮಾಡ್ತಾ ಇರೋರ ಮೇಲೆ ಗದಾಪ್ರಹಾರ ಸರ್ಕಾರದಿಂದ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಒಬ್ಬ ಹಿರಿಜೀವ, ಸಾಕಷ್ಟು ವಯಸ್ಸಾಗಿರುವಂತಹ ಸುಜಾತಾ ಭಟ್ ಅನ್ನುವಂತಹ ಒಬ್ಬ ಮಹಿಳೆ ಬಂದು ದೂರು ಕೊಡ್ತಾರೆ. ಯಾರಿಗೆ ದೂರು ಕೊಡ್ತಾರೆ? SITಗೆ ದೂರು ಕೊಡ್ತಾರೆ. ಸೊ ಆ SITಗೆ ದೂರು ಕೊಟ್ಟ ನಂತರ ಒಂದು ನನಗೆ ಪ್ರಶ್ನೆ ಇರೋದು, ಅವರು ದೂರುದಾರರಾಗಿದ್ದು ಒಂದು ಹೈ ಪ್ರೊಫೈಲ್ ಕೇಸಿನ ತನಿಖೆ ನಡೀತಾ ಇರುವಾಗ ಆ ದೂರುದಾರರಿಗೆ ತೊಂದರೆ ಆಗದೇ ಇರುವ ಥರದಲ್ಲಿ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಿನ ಅಡಿಯಲ್ಲಿ ಅವರು ರಕ್ಷಣೆಗೆ ಅಥವಾ ಅವರ ಸುರಕ್ಷತೆಯನ್ನು ಖಾತ್ರಿಗೊಳಿಸೋದು SITಯ ಜವಾಬ್ದಾರಿ ಹೌದೋ ಅಲ್ವೋ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಇರೋ ಅಂಥದ್ದು, ಮೊದಲ ಹಂತದಲ್ಲಿ ಅದು ತುಂಬ ಚರ್ಚೆಗೆ ಬರಲಿಲ್ಲ. ಆದರೆ ವಿಧಾನಸಭೆಯ ಒಳಗಡೆ ಈ ಥರದ್ದೆಲ್ಲವೂ ಆಕ್ಷೇಪಾರ್ಹವಾದಂತಹ ಮಾತುಗಳು, ಸಂಶಯವನ್ನು ಮೂಡಿಸುವಂತಹ ನಡವಳಿಕೆಗಳು ಇವೆಲ್ಲ ಬಂದ ನಂತರ ಕೆಲವು ಮಾಧ್ಯಮ, ನಾನು ಎಲ್ಲ ಮಾಧ್ಯಮ ಅಂತ ಹೇಳೋದಿಲ್ಲ, ಕೆಲವು ಜವಾಬ್ದಾರಿಯುತವಾಗಿ ನಡ್ಕೊಳ್ಳುವಂತಹ ಮಾಧ್ಯಮಗಳು ಇದ್ದಾವೆ, ಇಲ್ಲ ಅಂತ ನಾವು ಹೇಳೋದಿಲ್ಲ. ಬಟ್ ಕೆಲವು ಮಾಧ್ಯಮಗಳು ಬೇಟೆ ನಾಯಿಗಳ ಥರ ಅವಳನ್ನು ಬೆನ್ನತ್ತಿದ್ದನ್ನು ನಾವು ನೋಡಿದ್ದೀವಿ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ, ವಿಡಿಯೋಗಳು ಓಡಾಡ್ತಾ ಇದ್ದಾವೆ. ಆ ಹೆಣ್ಣು ಮಗಳ ಮನೆ ಒಳಗಡೆ ಹೋಗಿ ಆಕೆ ಎದುರು ಕ್ಯಾಮರಾವನ್ನು ಹಿಡಿದು, ಅಂದರೆ ಒಬ್ಬ ಹೆಂಗಸಿನ ಹತ್ರನೇ ಕೇಳಬಾರದ ಪ್ರಶ್ನೆಗಳು ಅವು. ಅಂಥದ್ದನ್ನು ಕೇಳೋದಷ್ಟೇ ಅಲ್ಲ, ಅವಳು ಪ್ರತಿ
ಕ್ಷಣಕ್ಕೆ ಒಂದೊಂದು ರೀತಿಯ ಹೇಳಿಕೆಯನ್ನು ಕೊಡುವ ಮಟ್ಟದ ಮಾನಸಿಕ ಕ್ಷೋಭೆಯನ್ನು ಮಾಡ್ತಾ ಇದ್ದಾರಲ್ಲ, ಇದು ಸರಿಯಾ? ಮಾಧ್ಯಮಗಳು ಇಂಥದ್ದನ್ನು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ಏನಾದ್ರು ಅವಕಾಶಗಳಿದಾವ? ಈಗ ಸುಜಾತಾ ಭಟ್, ಮಗಳ ಹೆಸರು ಅನನ್ಯ ಭಟ್, ಫಸ್ಟ್ ಇಯರ್ MBBS ಸ್ಟೂಡೆಂಟು, ಕೈಯಲ್ಲಿ ಫೋಟೋ, ಬೆಳ್ತಂಗಡಿ ಪೊಲೀಸ್ ಸ್ಟೇಷನು, ಅಲ್ಲಿರೋ ದೇವಸ್ಥಾನ, ಇದೆಲ್ಲ ತೋರಿಸ್ತಾ ಬಂದರು. ಈಗ 100 ಪ್ರಕರಣಗಳು ನಡೆದಿದೆ. ರೇಪ್ ಆಗಿದೆ, ಮರ್ಡರ್ ಆಗಿದೆ, ಬರೆಯಲಾಗಿದೆ. ಅಂದರೆ ಅಪಹರಣ, ಅತ್ಯಾಚಾರ, ಕೊಲೆ, ಊತಾಕಿರೋದು. ಈ ಸಂದರ್ಭದಲ್ಲಿ ಒಂದು ವಿಷಯ ಬರುತ್ತೆ, ಅನನ್ಯ ಭಟ್. ಈಗ ಬ್ರ್ಯಾಂಡಿ ಶಾಪಲ್ಲಿ ಹೋಗಿ ನೀರು ಕುಡಿದ್ರೇನೋ ಅದು ಬ್ರ್ಯಾಂಡಿನೇ, ಕಲರೇ ಅದು. ಎಲ್ರಿಗೂ ಒಂದು ನಂಬಿಕೆ ಬಂತದು. ಈಗ ಅದು ಡಿಸ್ಪ್ಯೂಟ್ ಮಾಡ್ತಾ ಇದ್ದಾರೆ. ಅಂದರೆ ಹೋಲ್ ಅಟೆಂಪ್ಟ್ ಏನಾಗಿದೆ ಅಂದರೆ, ಹೋಲ್ ಅಟೆಂಪ್ಟು ಈ ಆರೋಪಿಗಳು ಇದು ಒಂದು ಇಶ್ಯೂನ ಇಟ್ಕೊಂಡು ಬೇರೆ ಎಲ್ಲ ಇಶ್ಯೂನ ಸೈಡ್ಲೈನ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆ ಎಮ್ಮನಿಗೆ ಮೋರ್ ದೆನ್ 70 ಇರಬೇಕು, 70 ಅಲ್ಲ, 75, 80 ಇರಬೇಕು. ಲುಕ್ಸ್ ಲೈಕ್ ಭಾರಿ ವಯಸ್ಸಾಗಿರೋ ಒಂದು ಮಹಿಳೆ. ದೂರು ಕೊಟ್ಟಿದ್ದಾರೆ. ನಿಜಾನ ಸುಳ್ಳ ಸಿಟ್ಟು ಹೇಳಬೇಕು. ಇವ್ರು ಯಾರು? ಆಕ್ಷನ್ ತಗೋಬೇಕಾ? ಅದೇ ಪೆರ್ಜುರಿ. ಸುಳ್ಳು ಕಂಪ್ಲೇಂಟ್ ಕೊಟ್ರೆ 229 BNS 2 ವರ್ಷ ಇದೆ ಪನಿಷ್ಮೆಂಟು. ನೀವು ಜೈಲಿಗೆ ಕಳಿಸಿ. ತಪ್ಪಂದರೆ ತಪ್ಪು, ಯಾರು ತಪ್ಪು ಮಾಡಿದ್ರೇನೋ ತಪ್ಪು. ಸಿಟ್ಟು ಏನೂ ಹೇಳಿಲ್ಲ, ಲೋಕಲ್ ಪೊಲೀಸ್ ಏನೂ ಹೇಳಿಲ್ಲ, ಎಲ್ಲ ಮಾಧ್ಯಮದವರು ಏನೂ ಹೇಳಿಲ್ಲ, ಹೋರಾಟಗಾರರು ಹೇಳಿಲ್ಲ. ಅವ್ರು ಕೊಡೋ ಹರಾಸ್ಮೆಂಟ್ ಇದಲ್ಲ, ಇವ್ರು ಏನು ಮನುಷ್ಯರ? ಇವ್ರಿಗೆ ಏನು ಹಕ್ಕಿದೆ, ಯಾವ ಹಕ್ಕಿದೆ? ಅವ್ರ ಮನೆ ಒಳಗಡೆ ಹೋಗೋದು ಟ್ರೆಸ್ಪಾಸ್, ಆ ಎಮ್ಮನ್ನ ತಡೆಗಟ್ಟೋದು ರಾಂಗ್ಫುಲ್ ಕನ್ಫೈನ್ಮೆಂಟ್, ಹಾಕೋ ಕ್ವಶ್ಚನ್ನು ಕ್ರಿಮಿನಲ್ ಇಂಟಿಮಿಡೇಷನ್. ಇಟ್ಸ್ ಎ ಕ್ರೈಮ್. ಕ್ರೈಮನ್ನು ಮಾಡೋರು ಯಾರು? ಮಾಧ್ಯಮ ಹೆಸರದಲ್ಲಿ ಮಾಡ್ತಿರುವ ಅಯೋಗ್ಯರು. ಇವರೆಲ್ಲಾನು ಏನದು ಮಾಫಿಯಾನ, ಗೂಂಡಾಸ? ಕೈಯಲ್ಲಿ ಕ್ಯಾಮರಾ ಇಟ್ಕೊಂಡ್ರೆ ನೀವು 4th ಎಸ್ಟೇಟು, ರಿಯಲ್ ಎಸ್ಟೇಟ್ ಥರ ಮಾಡ್ತಾ ಇದ್ದಾರೆ. ಮೀಡಿಯಾ ಈಸ್ ಟು ಟೆಲ್, ನಾಟ್ ಟು ಸೆಲ್. ಸೇಲ್ ಮಾಡೋರೆಲ್ಲ ಇಲ್ಲಿ ಮೀಡಿಯಾ ಅಂದು ಬಂದುಬಿಟ್ಟು ರೋಲ್ ಕಾಲ್ ಮಾಸ್ಟರ್ಗಳು. ಅಷ್ಟೊಂದು ವಯಸ್ಸಾಗಿ ಒಂದು ಮರ್ಯಾದೆ ಇಲ್ವಾ? ಮನುಷ್ಯರಿಗೆ ಒಂದು ಮರ್ಯಾದೆ ಇಲ್ವಾ? ನಿಮ್ಗೆ ಏನಾಗಲೂ ಸಮಸ್ಯೆ ಇದ್ರೆ ಹೋಗಯ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡಿ. ನೀವು ಯಾರು? ಎಲ್ಲ ಏನೋ ಅಪಘಾತ ಆಗುತ್ತೆ, ಏನೋ ಅಟ್ಯಾಕ್ ಆಗುತ್ತೆ, ದೂರು ಕೊಡಬೇಕು. ನಾನೇ ಹೋಗಿ ಹೊಡಿಯೋದ? ನಾನು ರೌಡಿನ? ಏನಾದ್ರೇನೋ ನಮ್ಮ ದೇಶದಲ್ಲಿ ಪೊಲೀಸ್ ಠಾಣೆ ಇದೆ, ಕಾನೂನಿದೆ. ದೇಶದ ಕಾನೂನಿನ ಅಡಿಯಲ್ಲಿ ಮಾಡೋದನ್ನ ಬಿಟ್ಬಿಟ್ಟು ಅವರು ಇದು ಕೈಯಲ್ಲಿ ಮಾಡೋದು. ಇದು ಗೂಂಡಾಯಿಸಮ್, ರೌಡಿಯಿಸಮ್, ಮಾಫಿಯಾಯಿಸಮ್. ಇದಕ್ಕೆ ನಮ್ಮ ದೇಶದಲ್ಲಿ ಜಾಗ ಇಲ್ಲ. ಇಂಥದವ್ರನ್ನ ಮೇಲೆ ತಿಮ್ಮರೋಡಿ ಎಲ್ಲೋದ್ರು ಅಲ್ಲಿರೋರು ಅತಿಕ್ರಮಣವನ್ನ ಮಾಡ್ತಾ ಇದ್ದಾರೆ ಅಂತ. ಸೊ ನಂಗಿಲ್ಲ, ಮೊದಲನೇ ಪ್ರಶ್ನೆ ಇದೆಯಲ್ಲ, ಅಂದರೆ SIT ಮುಂದೆ ಹೋಗಿ ದೂರುದಾರ ಆದ ಮೇಲೆ ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟು ಈ ಥರದ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆರಾಸ್ಮೆಂಟು ಆ ಹೆಣ್ಮಗಳ ಮೇಲೆ ಆಗ್ತಾ ಇದೆ ಅಂತಂದರೆ ವಾಟ್ ಇಸ್ ದ ರೋಲ್ ಆಫ್ ದಿ SIT? ವಿ ಹ್ಯಾವ್ ಅ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್. ಎಸ್, ಐ ವಾಂಟ್ ಟು ನೋ ದಟ್. ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಇದು 2017, 17, 18, 19 ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ಪ್ರತಿ ಸರ್ಕಾರಕ್ಕೂ ಆದೇಶ ಇದೆ. ವಿಟ್ನೆಸ್ಸನ್ನು ಪ್ರೊಟೆಕ್ಷನ್ ಮಾಡಬೇಕು, ಶೆಲ್ಟರ್ ಕೊಡಬೇಕು, ಎಕ್ಸ್ಪೆನ್ಸಸ್ ಕೊಡಬೇಕು. ವಿಟ್ನೆಸ್ಗಳನ್ನ ಘನತೆ, ಗೌರವ ಮತ್ತು ರಕ್ಷಣೆ ಇದು ಎಲ್ಲ ಸ್ಟೇಟ್ ಕೊಡಬೇಕು. ಸ್ಟೇಟ್ ಅಂದರೆ ಪೊಲೀಸ್ ಕೊಡಬೇಕು. ನೀವು ವಿಟ್ನೆಸ್ಗೆ ನಾವು ರಕ್ಷಣೆ ಕೊಡೋಕ್ಕಾಗಲ್ಲ ಅಂದರೆ ಯಾರು ಸ್ವಾಮಿ ಹೊರಗೆ ಬಂದು ಏನಾಗಲಾದರೆ ಹೇಳ್ತಾರೆ? ಈಗ ಏನು ಉದ್ದೇಶ ಅಂದರೆ, ಈಗ ಕಣ್ಣಾರೆ ಕಂಡ ಸಾಕ್ಷಿ ಈ ಪ್ರಕರಣದಲ್ಲಿ ಗೊತ್ತಿರೋರಿಗೆ ಹೆದರಿಕೆ. ನೋಡಿ, ನೀನು ಹೋಗಿ ಸಾಕ್ಷಿ ಕೊಟ್ಟರೆ ಸುಜಾತಾ ಭಟ್ ಗತಿ ನಿನಗೆ ಅನ್ನೋದು ಮೆಸೇಜ್ ಕೊಡ್ತಾರೆ. ವಾಟ್ ಮೆಸೇಜ್? ಸರ್ಕಾರ ಏನು ಮೆಸೇಜ್ ಕೊಡುತ್ತೆ?
ಒಂದು 70-80 ವಯಸ್ಸು ಮಹಿಳೆಗೆ ಇಂಥ ಒಂದು ಅನ್ಯಾಯ. ಅವಳು ನೋಡಿದರೆ ಮೆಂಟಲಿ ಏನಾಗಲೂ ಅಪ್ಸೆಟ್ ಆಗಿದಲ್ಲ ಗೊತ್ತಿಲ್ಲ ನನಗೆ. ಏನೋ ಒಂದು ಕನಿಕರ, ಒಂದು ಮನುಷ್ಯತ್ವ ಇಲ್ವಾ? ಒಂದು ಮನುಷ್ಯನ ಮೇಲೆ ಮನುಷ್ಯತ್ವ ಇಲ್ವಾ? ಏನೋ ಇದು ಈ ಜಾಗ್ರಫಿ ಚಾನಲಲ್ಲಿ ಜಿಂಕೆಯನ್ನು ಹುಲಿ ಅಂಟಿಸ್ಕೊಂಡು ಹೋಗಿ ಸಾಯಿಸ್ತಾ ಇದೆ ಅಲ್ಲ, ಆ ರೀತಿ ಬರುತ್ತೆ. ಆ ಅಮ್ಮ ಕೂಗಾಡೋದು, ಆ ಭಯ, ಅವ್ರ ಮುಖದಲ್ಲಿರೋ ಭೀತಿ, ಇದು ನೋಡಿದ್ರೆ ಇದು ಹುಲಿ ಜಿಂಕೆ ತರ ಕಾಣುತ್ತೆ. ಇದು ಭಾರಿ ಅಸಹ್ಯ, ತುಂಬಾ ಅಸಹ್ಯಕರ ಅಷ್ಟೇ ಅಲ್ಲ, ಒಂದು ರೀತಿಯ ಮನುಷ್ಯತ್ವಕ್ಕೆ ಎಸೆತಾ ಇರುವಂತಹ ಸವಾಲು ಅದು ಅನ್ನುವ ಮಾತುಗಳನ್ನು ಕೇಳಿಸ್ಕೊತಾ ಇದ್ದೀವಿ. ನಾನೀಗ ಒಂದು ಸ್ವಲ್ಪ ಹಿಂದೆ ಹೋಗಕ್ಕೆ ಬಯಸ್ತೀನಿ. ಯಾಕೆಂದರೆ ಈ ಪ್ರಕರಣ ಶುರುವಾದ ಹಂತದಲ್ಲಿ ಒಂದು ಸಕಾರಾತ್ಮಕವಾಗಿ ಯೋಚನೆ ಮಾಡುವಂತಹ ಬಹಳಷ್ಟು ಜನ ಬೇರೆ ಬೇರೆ ಅಂಶಗಳನ್ನು ಕ್ರೋಢೀಕರಣಗೊಳಿಸಕ್ಕೆ ಹೊರಟಂತಹ ಹೊತ್ತಿನಲ್ಲಿ ನಡೆದಂಥದ್ದು. ಆ ಧರ್ಮಸ್ಥಳ ಬೆಳ್ತಂಗಡಿ ಸುತ್ತಮುತ್ತ ನಡೆದಂತಹ ಅಸಹಜ ಸಾವುಗಳು, UDR ಅಂತ ನೀವೇನು ಹೇಳ್ತೀರಲ್ಲ, ಆ UDRನ ದಾಖಲೆಗಳನ್ನೆಲ್ಲ ನಾಶ ಮಾಡಿಬಿಟ್ಟಿದ್ದೀವಿ ಅಂತ RTIನಲ್ಲಿ ಅಪ್ಲಿಕೇಶನ್ ಹಾಕಿದವರಿಗೆ ರಿಟರ್ನ್ ರಿಪ್ಲೇ ಸಿಕ್ಕಿದೆ ಅಂತ ಅನ್ನೋಂಥದ್ದು. ನನ್ನ ನೆನಪಿಗೆ ಇರುವ ಹಾಗೆ 2010 ಅಥವಾ 8 ಈಚೆನೆ ಡಿಜಿಟಲೈಸೇಷನ್ ಆಗ್ತಾ ಇದೆ ಪೊಲೀಸ್ ಸ್ಟೇಷನ್ಗಳು ಅಂತ. ಸೊ ಒಂದು ನನಗಿರೋ ಅಂಥದ್ದು ಏನಂತಂದರೆ, ಈಗ ಸಹಜವಾಗಿ ಯಾವ್ಯಾವುದೋ ಈ ಥರದ್ದು ಬರುವಂತಹ UDRಗಳು ಇನ್ನೊಂದು ಮತ್ತೊಂದು ಬೇರೆ, ಬಟ್ ಇದನ್ನು ಹೈ ಪ್ರೊಫೈಲ್ ಕೇಸ್ ಆಗಿ 80ರ ದಶಕದಿಂದನೂ ನಡೀತಾ ಇರೋ ಅಂಥದ್ದು. ಹೀಗೆ UDR ಆ ರೆಕಾರ್ಡ್ಗಳನ್ನ ನಾಶ ಮಾಡೋದಕ್ಕೆ ಅವಕಾಶ ಇದೆಯಾ? ಒಂದೊಮ್ಮೆ ಅವಕಾಶ ಇಲ್ಲದೆ ಇದ್ದರೆ ನಾಶ ಮಾಡಿದವ್ರ ಮೇಲೆ ಕ್ರಮ ಏನು ತಗೋಬೋದು? ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ ಇದೆ, ಡಿಸ್ಟ್ರಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಇದೆ, ಅವ್ರ ಮೇಲೆ 7 ವರ್ಷ ಪನಿಷ್ಮೆಂಟ್ ಇದೆ. ಆಕ್ಷನ್ ತಗೋಬೇಕು. ಯಾರು ಮಾಡ್ಬೇಕು ಅದನ್ನು? ಲಾ ಕೀಪರ್ ಮಾಡಬೇಕು. ಲಾ ಮೇಕರ್ ಮೇಲೆ ಲಾ ಕೀಪರ್ ಹೆಂಗೆ ಮಾಡ್ತಾರೆ? ಲಾ ಮೇಕರೇ ಲಾ ಬ್ರೇಕರ್ ಆದರೆ ಹಿಂಗಾಗುತ್ತೆ. ಸೊ ಇದೆಲ್ಲ ಒಂದು ಗ್ಯಾಂಗ್ ಅಪ್ ಮಾಡಿದ್ದಾರೆ. ಹೆಂಗದು ಅಸಹಜ ಸಾವುಗಳು, ಕೊಲೆ, ಆತ್ಮಹತ್ಯೆ, ಅಪಘಾತ, ಇದು ಜುಡಿಷಿಯಲ್ ಪ್ರೋಸೆಸ್ ಇದೆ. 174 ಇನ್ಕ್ವೆಸ್ಟ್ ಸ್ಟೇಟ್ಮೆಂಟ್ ಇದೆ. ಇನ್ಕ್ವೆಸ್ಟ್ ನಡೆಸದೆ ಊತಾಕೋಕ್ಕೆ ಸಾಧ್ಯ ಇಲ್ಲ. ಇನ್ಕ್ವೆಸ್ಟ್ ನಡೆಸದೆ ಊತ ಹಾಕಿದ್ರೆ ಅವ್ರ ಮೇಲೆ ಕಾನೂನು ಪ್ರಕಾರ ಎಂಟೈರ್ ಬೆಳ್ತಂಗಡಿ ಪೊಲೀಸ್ ಶುಡ್ ಬಿ ಪ್ಲೇಸ್ಡ್ ಅಂಡರ್ ಸಸ್ಪೆನ್ಷನ್ ಅಂತ ಹೇಳ್ತೀನಿ. 40 ವರ್ಷದಿಂದ ಎಷ್ಟು ಸಬ್ ಇನ್ಸ್ಪೆಕ್ಟ್ರು, ಎಷ್ಟು ಇನ್ಸ್ಪೆಕ್ಟ್ರು, ಎಲ್ಲರ ಮೇಲೇನು ಮೊಕದ್ದಮೆ ರಿಜಿಸ್ಟರ್ ಆಗಬೇಕು, ಬಂಧಿಸಬೇಕು. ನಾನು DK ಶಿವಕುಮಾರ್ ಮಾತಾಡಲ್ಲ, ಒಳಗಡೆ ಕಳಿಸ್ಬೇಕು ಕಾನೂನು ಪ್ರಕಾರ. ಒದ್ದು ಒಳಗೆ ಹಾಕಬೇಕು ಅಂತ ನಾನು ಹೇಳೋದಿಲ್ಲ, ನಾನು ಲಾಯರು. ಈಗ ಬಹಳ ವರ್ಷಗಳಿಂದ ಕ್ರಿಮಿನಲ್ ಅಫೆನ್ಸ್ಗಳನ್ನು ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರೋರು ನೀವು. ಇಂತಹ ಪ್ರಕರಣಗಳಲ್ಲಿ ಬೆನಿಫಿಟ್ ಆಫ್ ಡೌಟ್ಸ್ ಯಾರಿಗಾಗ್ತದೆ? ಈಗ ಬೆನಿಫಿಟ್ ಆಫ್ ಡೌಟ್ಸ್ ಅಂದರೆ 2 ವ್ಯೂಸ್ ಅಂತ ಇಟ್ಕೊಳ್ಳೋಣ. ಓಕೆ, ಈಗ ಟೈಮ್ ಎಷ್ಟು? 5:30 ನಾನು ಸ್ಟುಡಿಯೋನಲ್ಲಿ ಇದ್ದೀನಿ. ಬಟ್ ಎವಿಡೆನ್ಸ್ ಹೇಳುತ್ತೆ ನಾನು 5:30ಗೆ MG ರೋಡಲ್ಲಿ ಇದೆ ಎಂದು. 2 ವ್ಯೂಸ್, ಒಂದು ಸ್ಟುಡಿಯೋನಲ್ಲಿದ್ದೆ, ಇನ್ನೊಂದು MG ರೋಡು. ಇದು 2 views which is beneficial to the accused should be taken into consideration. ಈ ಪ್ರಕರಣದಲ್ಲಿ ಎನ ಇದೆ. ಎನ ಬಂದು ಆಕಾಶದಿಂದ ಬಂದಿಲ್ಲ. ಒಂದು ಹೆಣ್ಮಗಳು ಓದಿರೋಳು, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ. ಹುಡುಗಿ ಏನು ಕಿಡ್ನಾಪ್ ಆಗ್ತಾಳೆ. ಮೆಡಿಕಲ್ ರಿಪೋರ್ಟ್ ಹೇಳುತ್ತೆ ರೇಪು, ಮೆಡಿಕಲ್ ರಿಪೋರ್ಟ್ ಹೇಳುತ್ತೆ ಮರ್ಡರು. ಇಷ್ಟು ವಿಷಯ ಇದೆ. ಇದು A ರಿಪೋರ್ಟು, B ರಿಪೋರ್ಟು, C ರಿಪೋರ್ಟು. ಇದರಲ್ಲಿ ಬೆನಿಫಿಟ್ ಆಫ್ ಡೌಟ್ ಏನು? ಈಗ ಬೆನಿಫಿಟ್ ಆಫ್ ಡೌಟು ಸಂತೋಷ್ ರಾವ್ಗೆ ಕೊಟ್ಟರು. ಏನಕ್ಕೆ ಕೊಟ್ಟರು? ಸೌಜನ್ಯ ಅವ್ರ ತಾಯಿ ಹತ್ರ ಹೋಗಿ CBIನವರು ಒಲ ಉಡುಪು ತಂದು ಅದರಲ್ಲಿ ಸಂತೋಷ್ ರಾವ್ ಮನೆಯಲ್ಲಿ ಒಲ ಉಡುಪು ತಂದು ಜೋಡಿಸಿದ್ರು ಕೇಸು. ಕೋರ್ಟಲ್ಲಿ ಆ ಅಮ್ಮ ಹೇಳಿದರು, ಇದು ನನ್ನ ಮಗಳದೇ, ನನ್ನ ಮನೆಯಲ್ಲಿ ಪೊಲೀಸರು ಒತ್ತಡ ಮಾಡಿ ತೆಗೆದುಕೊಂಡು ಹೋದರು. ಮತ್ತು ಬೆನಿಫಿಟ್ ಆಫ್ ಡೌಟು ಸಂತೋಷ್ ರಾವ್ ಮನೆಯಲ್ಲಿ ಸಿಕ್ತಾ ಅಥವಾ ಸೌಜನ್ಯ ತಾಯಿ ಕೊಟ್ಲ?
ಸೌಜನ್ಯ ತಾಯಿ ಹೇಳ್ತಲ್ಲ ನನ್ನ ಮನೆಯಲ್ಲಿ, ಅದು ಬೆನಿಫಿಟ್ ಆಫ್ ಡೌಟು. ಈಗ ಬೆನಿಫಿಟ್ ಆಫ್ ಡೌಟ್ ನರೇಟಿವ್ ಹೆಂಗೆ ಮಾಡ್ತಾರೆ ಅಂದರೆ, ಸಂತೋಷ್ ರಾವು ಬ್ಲಾಕ್ ಬೆಲ್ಟು, ಬ್ಲೂ ಬೆಲ್ಟು, ವೈಟ್ ಬೆಲ್ಟು, ರೆಡ್ ಬೆಲ್ಟು. ಇವು ಹೋಟ್ಲಲ್ಲಿ ಕೆಲಸ ಮಾಡೋವನಿಗೆ ಬೆಲ್ಟ್ ಎಲ್ಲಿಂದ ಬರುತ್ತೆ? ಅವನಿಗೆ ಊಟಕ್ಕೆ ದಾರಿ ಇಲ್ಲ. ಅವನು ಧರ್ಮಸ್ಥಳಕ್ಕೆ ಬಂದಿದ್ದ ಏನಾಗಲೂ ಊಟ ಸಿಗುತ್ತಾ ಅಂತ ಬಂದಿದ್ದಾನೆ, ಕೆಲಸದಿಂದ ಓಡಿಸ್ಬಿಟ್ಟಿದ್ದಾರೆ. ಅವನಿಗೆ ಪಿಮೋಸಿಸ್ ಕಾಯಿಲೆ ಇದೆ. ಪಿಮೋಸಿಸ್ ಕಾಯಿಲೆ ಇರೋವನು ಅತ್ಯಾಚಾರ ಮಾಡೋಕ್ಕಾಗಲ್ಲ ಅನ್ನೋದು ಡಾಕ್ಟ್ರು ಒಪಿನಿಯನ್. ಅವನ್ನ ತಂದು ಹೆಂಗೆ ಫಿಕ್ಸ್ ಮಾಡಿದ್ರಿ? ಇದರಲ್ಲಿ ಏನು ಬೆನಿಫಿಟ್ ಆಫ್ ಡೌಟು? ಸೊ ಈಗ ಚೆನ್ನಯ್ಯ, ಮುಸ್ಕದಾರಿ, ವಿಸಿಲ್ ಬ್ಲೋವರ್, ನಾವೆಲ್ಲ ಏನು ವಿಸಿಲ್ ಬೆನಿಫಿಟ್ ಆಫ್ ಡೌಟು? ವೆನ್ ದರ್ ಆರ್ ಟೂ ಪಾಸಿಬಿಲಿಟೀಸ್ ಫೇವರಿಂಗ್ ದ ಅಕ್ಯೂಸ್ಡ್. ಅಂದರೆ 100%, 60 ಬಂದರೆ ಕನ್ವಿಕ್ಷನ್ನು, 51 ಬಂದ್ರೇನೋ ಕನ್ವಿಕ್ಷನ್ನು, 70 ಬಂದ್ರೇನೋ ಕನ್ವಿಕ್ಷನ್ನು, 50 ಕಡಿಮೆ ಬಂದರೆ ಕಾಂಟ್ಯಾಕ್ಟ್ ಬಗ್ಗೆ ಒಂದು ಸೇರಿಸ್ಕೋಬೋದು, ಒಂದು 10%. ಸೊ ಇದು ಬ್ಯಾಲೆನ್ಸಿಂಗ್. ನ್ಯಾಯಕ್ಕೆ ಕಣ್ಣಿಲ್ಲ, ಕಿವಿ ಮಾತ್ರ ಇರುತ್ತೆ. ಕಿವಿನಲ್ಲಿ ಕೇಳಿ ಆದೇಶ ಮಾಡಬೇಕು. ಬೆನಿಫಿಟ್ ಆಫ್ ಡೌಟ್ ಯಾರು ಕೊಡಬೇಕು ಇದರಲ್ಲಿ? ಬೆನಿಫಿಟ್ ಆಫ್ ಡೌಟು ಈ ಕ್ರೂರ ಮನುಷ್ಯರಿಗೆಲ್ಲ. ಇದು ಯಾವನು ಮಾಡಿದಾನೋ ಅವನು ಇವನೇ ಮಾಡ್ದ ಅಂತ ನಾನು ಹೇಳ್ತಾ ಇಲ್ಲ. ಒಂದು 15, 16, 17 ವಯಸ್ಸು ಕಾಲೇಜ್ ಹೋಗುವ, ಸ್ಕೂಲ್ ಹೋಗುವ ಹೆಣ್ಣು ಮಗಳನ್ನೇ ಅಬ್ಡಕ್ಟ್ ಮಾಡ್ಕೊಂಡು ಹೋಗಿ, ಎತ್ಕೊಂಡು ಹೋಗಿ, ಅದನ್ನು ಯೋಚನೆ ಮಾಡಿ ನೋಡಿ. ಅವಳನ್ನ ಅತ್ಯಾಚಾರ ಮಾಡಿ, ಒಬ್ಬರ ಇಬ್ಬರ ಗೊತ್ತಿಲ್ಲ, ವೆದರ್ ಎ ಗ್ಯಾಂಗ್ ರೇಪ್ ಆರ್ ಎ ಸಿಂಗಲ್ ರೇಪ್ ಗೊತ್ತಿಲ್ಲ, ಅದು ಮಾಡಿದ ಮೇಲೆ ಕೊಳ್ತಾರೆ. ಎಷ್ಟು ಕ್ರೂರಿಗಳು ಮನುಷ್ಯರ ಅವರು. ಕೊಂದ ಮೇಲೆ ಬಾಡಿ ಮೇಲೆ ಆಸಿಡ್ ಹಾಕ್ತಾರೆ, ಸುಟ್ಟಾಕ್ತಾರೆ, ಎಣೆಗಳನ್ನು ಬಿಸಾಕ್ತಾರೆ. ನಾವು ಹೇಳಿದ್ವ ಇಂಥದ್ದವನ್ನೇ ಮಾಡಿದ್ದಾನೋ? ನಾವು ಏನು ಕಣ್ಣಾರೆ ಕಂಡ ಸಾಕ್ಷಿನ? ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ ಇದೆಲ್ಲ. ಡಾಕ್ಟ್ರು ಹೇಳಿದ್ದು, ಬಾಲನ ಹೇಳ್ತಾ ಇದ್ದಾನ? ಪೋಸ್ಟ್ಮಾರ್ಟಮ್ ರಿಪೋರ್ಟು ಡಾಕ್ಟ್ರು ಹೇಳಿದ್ದು ಸುಳ್ಳ? ಈಗ ಏನು ನರೇಟಿವ್ ಬಿಲ್ಡಪ್ ಮಾಡ್ತಾರೆ ಅಂದರೆ, ಸೌಜನ್ಯ ಇಲ್ಲವೇ ಇಲ್ಲ, ಅವರು ಕಾವಂದರಂದು ಯಾರೋ ಹೇಳ್ತಾರಲ್ಲ, ಅವ್ರಿಗೆ ಹೊಟ್ಟೆಗೆ ಊಟ ಇಲ್ಲ, ಊಟಕ್ಕೆ ಹೊಟ್ಟೆ ಇಲ್ಲ, ಒಂದು ಪ್ಯಾಂಟು ಒಂದು ಶರ್ಟ್ ಮಾತ್ರ ಇದೆ, ಅದು ಬಿಟ್ಟರೆ ಬೇರೆ ಏನಲ್ಲ, ಅಂತಹ ಒಂದು ಬಿಲ್ಡಪ್ ಹೋಗ್ತಾ ಇದೆ, ಕಟ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಬಟ್ ನಮಗೆ ಪ್ರಶ್ನೆ ಇರೋದು ಇಷ್ಟೇ, ಇಂತಹ ಪ್ರಕರಣಗಳಲ್ಲಿ ಈಗ ಬಹಳ ವರ್ಷಗಳಿಂದ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ. ಇಷ್ಟು ಹೈ ಪ್ರೊಫೈಲ್ ಕೇಸ್ ಬಂದು ಇಡೀ ಸರ್ಕಾರವೇ ಇಡೀ ಪ್ರಕರಣವನ್ನೇ ಮುಚ್ಚಾಕೋದಕ್ಕೆ ಪ್ರಯತ್ನ ಪಡ್ತಾ ಇರೋದು. ಅದು ಆರೋಪ ಯಾರ ಮೇಲಿದೆಯೋ, ಹೊರಗೆ ತೆಗಿತಾರೋ ಬಿಡ್ತಾರೋ, ಇದೆಲ್ಲವೂ ಯಕ್ಷ ಪ್ರಶ್ನೆಗಳು. ಯಾವುದಾದ್ರೂ ಒಂದು ಕೇಸು ಇಂಥ ಹೈ ಪ್ರೊಫೈಲ್ದು ಫೈನಲಿ ನ್ಯಾಯದ ಪರವಾಗಿ ನಿಂತಿದ್ದು ನಿಮ್ಮ ಸರ್ವಿಸಲ್ಲಿ ಇದೆಯಾ? ಓಕೆ, ನಾನು ಕೆಲವು ಕೇಸ್ಗಳೆಲ್ಲ ನಡೆಸಿದ್ದೀನಿ, ಆಗಿದೆ. ಈಗ ಬವೇರಿಯಾ ಕೇಸ್, ರೇಪ್, ಮರ್ಡರ್, ಡಕಾಯಿಟಿ, ಏನೂ ಸಿಗಲಿಲ್ಲ. ತಮಿಳ್ನಾಡಲ್ಲಿ ಸೀರಿಯಸ್ಸಾಗಿ ಒಂದು ಮನೆಯಲ್ಲೇ ನುಗ್ಗೋದು, ಒಂದು ಗುಂಪು ರುತ್ಲೆಸ್ನಲ್ಲಿ ಹೊಡೆಯೋದು, ಅಂತ ತಲೆ ಕತ್ತರಿಸೋದು, ಮನೆ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡೋದು, ಮತ್ತೆ ಕೊಲ್ಲೋದು. ಒಂದು MLA ಮನೆಯಲ್ಲಿ ಆಯಿತು, ಏನೂ ಸಿಗಲಿಲ್ಲ, ಒಂದು ಫಿಂಗರ್ ಪ್ರಿಂಟ್ ಸಿಗುತ್ತೆ. ಹುಡ್ಕೊಂಡು ಹೋಗ್ತಾರೆ, ಹೈದರಾಬಾದ್ ಹೋಗ್ತಾರೆ, ಸಂಚಾಲಗೂಡ ಹೋಗ್ತಾರೆ, ಪರಪ್ಪನಗರಕ್ಕೆ ಬರ್ತಾರೆ, ಕೇರಳ ಹೋಗ್ತಾರೆ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಎಲ್ಲೆಲ್ಲೋ ತಿರುಗಾಡ್ತಾರೆ. ಒಂದು ಟೀಮು ಉತ್ತರ ಪ್ರದೇಶಲ್ಲಿ ಒಂದು ಜೈಲಲ್ಲಿ ಸಿಗುತ್ತೆ, ಅದು ಮ್ಯಾಚಿಂಗ್, ಹ್ಯಾಂಗಿಂಗ್. ಒಂದು ತಮ್ಮಿಪ್ರೇಷನ್ ಮ್ಯಾಚಿಂಗ್ಗೆ ಹ್ಯಾಂಗಿಂಗ್. ತಮಿಳ್ನಾಡಲ್ಲಿ ಆಟೋ ಶಂಕರ್ ವೇಶ್ಯಾವಾಟಿಗೆ ಅವನು ವೃತ್ತಿ, ಆ ಮಹಿಳೆಯರನ್ನ ಕೊಂದು ಅದ್ರ ಮೇಲೆ ಮನೆಯೇ ಕಟ್ಬಿಡ್ತಾನೆ. 5-6 ವರ್ಷ ಆದಮೇಲೆ ಅವನ ಮೇಲೆ FIR ದಾಖಲಾಯಿತು, ಹ್ಯಾಂಗಿಂಗ್. ಪೊಲಾಚಿ ಶ್ರೀಮಂತರ ಹುಡುಗರು, ಶ್ರೀಮಂತ ಹುಡುಗರು ಫುಲ್ಲು ರಾಜ್ಯಕ್ಕೆ ಬಲ, ಹಣಬಲ ಎಲ್ಲ ಇತ್ತು, ಲೈಫ್ ಸೆಂಟೆನ್ಸ್ ಆಯಿತು. ಸುಮಾರು ಈಗ ಕೀಳ್ವೆಣ್ಮಣಿ
CPMನವರು ಹೋರಾಟ ಮಾಡಿದ್ರು. ಮೊನ್ನೆ ಕೂಡ ಒಬ್ಬರಿಗೆ ಲೈಫ್ ಸೆಂಟೆನ್ಸ್ ಆಯಿತು. ವಾಚಾತಿ ಕೂಡ ಲೈಫ್ ಸೆಂಟೆನ್ಸ್ ಆಯಿತು. ಸುಮಾರು ಇದೆ. ಓಕೆ, ಒಳ್ಳೆಯವರಿದ್ದಾರೆ, ಒಳ್ಳೆ ತನಿಖಾಧಿಕಾರಿಗಳು ಇದ್ದಾರೆ, ಒಳ್ಳೆ ಮನುಷ್ಯರು ಕೂಡ ಇದ್ದಾರೆ. ಅದರಿಂದಾನೇ ದೇಶ ನಡೀತಾ ಇದೆ. ಯಾಕೆ ನಾನು ಈ ಪ್ರಶ್ನೆ ಕೇಳಿದೆ ಅಂತಂದರೆ, ಅಫ್ಕೋರ್ಸ್ ಇದರಲ್ಲಿ ಕೆಲವು ಕೇಸ್ಗಳನ್ನು ನಾವು ನೋಡಿದ್ದೀವಿ, ಸಿಕ್ಕಿದೆ, ಕನ್ವಿಕ್ಷನ್ ಸಿಕ್ಕಿದೆ, ಅಪರಾಧ ಸಾಬೀತಾಗಿ ಅವರು ಈಗ ಬಿಲ್ಕಿಸ್ ಬಾನು ಪ್ರಕರಣದಲ್ಲೂ ನಾವು ನೋಡಿದ್ದೀವಿ, ಅಪರಾಧ ಸಾಬೀತಾಗಿ ಜೈಲು ಕಂಬಿ ಎಣಿಸ್ತಾ ಇದ್ದಾರೆ. ಅಂದರೆ ಈ ಪ್ರಕರಣದಲ್ಲಿ ಕೂಡ ಸರ್ಕಾರಕ್ಕೆ ನಿಜವಾಗಿ ನ್ಯಾಯದ ಪರವಾದಂತಹ ಬದ್ಧತೆ ಇದ್ದರೆ, ಕಣ್ಣೀರು ಹಾಕ್ತಾ ಇರುವಂತಹ ಕುಸುಮಾವತಿ, ಸೌಜನ್ಯಳ ತಾಯಿ, ಇವರ ಬಗ್ಗೆ ಕನಿಷ್ಠ ಕಳಕಳಿ ಇದ್ದರೆ, ಸಹಾನುಭೂತಿ ಇದ್ದರೆ, ಈ ಪ್ರಕರಣದಲ್ಲೂ ಕೂಡ ಆರೋಪಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆ ಮತ್ತು ಅಪರಾಧವನ್ನು ಸಾಬೀತುಪಡಿಸಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದಕ್ಕೆ ನಿಮ್ಮ ಅನುಭವಗಳನ್ನು ಕೇಳೋದಕ್ಕೆ ನಾನು ಬಯಸಿದ್ದಾಗಿತ್ತು. ಹಾಗಾಗಿ ನಿಜವಾಗ್ಲೂ ಕರ್ನಾಟಕದ ಜನ, ದೇಶದ ಜನ ನಾವು ಬಯಸ್ತಾ ಇದ್ದೀವಿ, ಸತ್ಯ ಹೊರಗೆ ಬರಬೇಕು, ಯಾರೇ ಆಗಿರಲಿ ಸತ್ಯ ಹೊರಗೆ ಬರಬೇಕು. ಇದಾಗಿತ್ತು ವೀಕ್ಷಕರೇ ನಮ್ಮ ಚರ್ಚೆ. ಬಹುಶಃ ಈ ಪ್ರಹಸನಗಳು, ಧರ್ಮಸ್ಥಳ ಪ್ರಕರಣ ಅಂತನ್ನುವಂಥದ್ದು ಸದ್ಯಕ್ಕೆ ಮುಗಿಯುವ ಸಂದರ್ಭ ಕಾಣೋದಿಲ್ಲ. ನಾವು ಅಂದ್ಕೊಂಡ್ವಿ ಒಂದು ಲಾಜಿಕಲ್ ಎಂಡಿಗೆ ಹೋಗ್ತದೆ, ಇದು ಒಂದು ತಾತ್ವಿಕವಾದಂತಹ ಅಂತ್ಯವನ್ನು, ತಾರ್ಕಿಕ ಅಂತ್ಯವನ್ನು ನಾವು ಕಾಣ್ತೀವಿ ಅಂತ ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಆಗ್ತಾ ಇರುವಂತಹ ಪಲ್ಲಟಗಳು ನಮಗೆ ಬೇರೆ ಬೇರೆ ಸೂಚನೆಗಳನ್ನು ಕೊಡ್ತಾ ಇದ್ದಾವೆ. ಈವನ್ ದೆನ್ ಕೊನೆಯಲ್ಲಿ ಬಾಲನ್ ಸರ್ ಅವರು ಹೇಳಿದ ಹಾಗೆ ನ್ಯಾಯದ ಪರವಾದಂತಹ ಒಂದು ಧ್ವನಿ ನ್ಯಾಯಕ್ಕೆ ನ್ಯಾಯವನ್ನು ಸಲ್ಲಿಸುತ್ತೆ ಅಂತನ್ನುವ ನಿರೀಕ್ಷೆಯಲ್ಲಿ ನಾವು ನಿಜವಾಗ್ಲೂ ಕಾಯೋಣ. ಬಾಲನ್ ಸರ್ ನಮಗೆ ಬಂದು ಮತ್ತೊಂದಿಷ್ಟು ವಿಷಯ ತಿಳ್ಕೊಂಡಿದ್ದಕ್ಕೆ ಓಕೆ. ಸೌಜನ್ಯ ಫ್ಲವರ್ ಅಲ್ಲ, ಫೈರ್. ನ್ಯಾಯ ಸಿಗುವವರೆಗೂ ಉರಿತಾ ಇರುತ್ತೆ. ಓಕೆ, ನ್ಯಾಯ ಸಿಗೋವರೆಗೂ ನಾವು ಆ ಹೋರಾಟವನ್ನು ಮುಂದುವರಿಸೋಣ. ತಿಮರೋಡಿಯನ್ನು ನೀವು ಜೈಲಿಗೆ ಹಾಕ್ಬೋದು, ಜಗದೀಶನ್ನು ಜೈಲಿಗೆ ಹಾಕ್ಬೋದು, ಮಾಸ್ಕ್ ಮ್ಯಾನ್ ಅಂತ ಇದುವರೆಗೆ ಕರೆಸಿಕೊಂಡು ಇವತ್ತು ಪ್ರಕಟಿತವಾದಂತಹ ಚೆನ್ನಯ್ಯನನ್ನೂ ಕೂಡ ಜೈಲಿಗೆ ಹಾಕಬಹುದು ಮತ್ತು ಜೈಲಿಗೆ ಹಾಕೋದಕ್ಕೆ ಏನೇನೋ ಕಾರಣಗಳನ್ನು ಹುಡುಕಬಹುದು. ಆದರೆ ನ್ಯಾಯದ ಪರವಾಗಿ ಹೋರಾಟ ಮಾಡುವಂತಹ ಧ್ವನಿಗಳನ್ನು ಸುಲಭವಾಗಿ ಸಾಯಿಸಲಿಕ್ಕೆ ಆಗೋದಿಲ್ಲ ಅನ್ನುವ ಸಂದೇಶವನ್ನು ಬಾಲನ್ ಸರ್ ಅವರು ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ನಮ್ಮ ಈ ಒಂದು ಮಾತುಕತೆ. ಜನಶಕ್ತಿ ಮೀಡಿಯಾ ನಿಮ್ಮ ಮೀಡಿಯಾ, ಜನಪರವಾದಂತಹ ಕಾಳಜಿಗಳನ್ನು ಇಟ್ಟು ಜನಶಿಕ್ಷಣವನ್ನು ತನ್ನ ಕೆಲಸದ ಭಾಗವಾಗಿ ಇಟ್ಕೊಂಡಿರುವಂತಹ ಜನಶಕ್ತಿ ಮೀಡಿಯಾವನ್ನು ಬೆಂಬಲಿಸಿ. ನೀವಿನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲದೆ ಇದ್ದರೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಜಸ್ಟ್ ಪ್ರೆಸ್ ಇಟ್, ಯು ವಿಲ್ ಬಿಕಮ್ ದಿ ಸಬ್ಸ್ಕ್ರೈಬರ್. ನೀವು ಹಣ ಕೊಡಬೇಕಾಗಿಲ್ಲ, ಮಾಡಬೇಕಾಗಿದ್ದಿಷ್ಟೇ. ಇಂಥ ಚರ್ಚೆಗಳನ್ನು ನೋಡ್ತೀರಿ, ನಿಮಗಿಷ್ಟ ಆದರೆ ಒಂದು ಲೈಕ್ ಒತ್ತಿ, ಬೇರೆಯವರು ನೋಡಬೇಕು ಇದನ್ನು ಅಂತ ಅನಿಸಿದರೆ ಒಂದು ಶೇರ್ ಮಾಡಿ. ನಮಸ್ಕಾರ.